व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः श्रीरंशभिप्लावयन् मामविर्भूयादनघमहिमा मानसे वागधीशः। नमस्ते प्राणेश प्रणतविभवाय मुनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रवरतमकृष्णेष्ट भगवन् नमः श्रीमन्मध्वप्रदिश सुदर्शनो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಸ್ವರ್ಗಾರೋಹಣ ಪರ್ವದ 6ನೆಯ ಪ್ರವಚನ. ಭಾರತದ ಚಿಂತನೆಯ ಬಗ್ಗೆ ಕೆಲವು ಮಾತುಗಳು ಇಲ್ಲಿ ಬಂದಿವೆ. ಆಥರ್ನ ಬಗ್ಗೆ ಹಿಂದೆ ಬಂದಿತ್ತು ಮಾತುಗಳು. ಇಲ್ಲಿ ಈ ನೆಲದಲ್ಲಿ ಭೂಮಿಯಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳು ಬಂದು ತಮ್ಮ ವೈಭವವನ್ನು ಪ್ರದರ್ಶನ ಮಾಡಿದ್ರು. ನಮಗೆ ಕಲೀಲಿಕ್ಕೆ, ಶಿಕ್ಷಣಕ್ಕೆ, ಅನುಸಂಧಾನಕ್ಕೆ, ಆರಾಧನೆಗೆ, ಸಾಧನೆಗೆ ಈ ಎಲ್ಲ ಅಂಶಗಳಿಂದ ದಿವಿ ದೇವಾಹ ಮಹೀಪಾಲ ಕ್ರೀಡಾರ್ಥಂ ಅವನಿಂಗತಾಃ. ಜನಮೇಜಯನಿಗೆ ಹೇಳುತ್ತಾರೆ, ಇವರೆಲ್ಲ ಈ ಭೂಲೋಕಕ್ಕೆ ಬಂದಿದ್ದಾರೆ ದೇವತೆಗಳು. ನೋಡಿ ವಿಶೇಷ, ಅವರಿಗೆ ಅಲ್ಲೇನು ಕಮ್ಮಿ ಆಗಿದೆ ಅಂತ ಬಂದದ್ದಲ್ಲ. ದೇವಲೋಕದಲ್ಲಿ ಜಾಗಿಲ್ಲದೆ ಕಾಟಕ್ಕೊಳಗಾಗಿ ಶಾಪಗ್ರಸ್ತರೆನ್ನಿಸಿಕೊಂಡು ಸಾಧನೆ ನಡೆಸಲು ಸುಗ ಎಲ್ಲ ಅಲ್ಲ. ಸಾಧನೆ ಒಂದು ಲಾಭವೇ, ಅಲ್ಲಿದ್ದು ಆಗುವುದಿಲ್ಲ ಅಂತಲ್ಲ. ಅವರಿಗೆ ಮನುಷ್ಯ ಸತ್ತ ಬಳಿಕ ಏನೊಂದು ಪುಣ್ಯ ವಿಷಯದಿಂದ ಸ್ವರ್ಗವನ್ನು ಪಡಿತಾನೆ, ಪುಣ್ಯದ ನೆಲೆಯಲ್ಲಿ ಸುಖದ ಭೋಗಕ್ಕಾಗಿ, ಆಗ ಸಾಧನೆ ಇಲ್ಲ ಅವನಲ್ಲಿ. ಆಗ ಮಾಡಿದ್ದೇನು ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಹಾಗೆ ನರಕಕ್ಕೆ ಹೋದರೆ ದುಃಖವನ್ನು ಅನುಭವಿಸ್ತಾನೆ. ಅಲ್ಲಿ ಏನು ನಾರಾಯಣ ಹೇಳಿದ್ರೇನು ಅದೆಲ್ಲ ಇಲ್ಲ, ಆಗುವುದಿಲ್ಲ. ಅಲ್ಲಿ ಅಯ್ಯೋ ಒಂದು ಬೊಬ್ಬೆ ಹೊಡಿತಾನೆ ಹೊರತು ದೇವರ ಎಚ್ಚರ ಆಗುವುದಿಲ್ಲ. ಅದನ್ನ ಅಲ್ಲಿ ನರಕದಲ್ಲಿ, ಸ್ವರ್ಗದಲ್ಲಿ ಪುಣ್ಯ ಭೋಗದ ಪಾಪ ಭೋಗದ ಸಂದರ್ಭದಲ್ಲಿ ಸಾಧನೆಗಳಾಗುವುದಲ್ಲ. ಈ ದೇವತೆಗಳು ಹಾಗಲ್ಲ. ಇವರು ಪುಣ್ಯಶೇಷವನ್ನು ಅಥವಾ ಪುಣ್ಯದ ಫಲದಲ್ಲಿ ಬದುಕುವುದಲ್ಲ. ಅವರು ಅನೇಕ ರೀತಿಯ ವಿಶೇಷವಾದಂತಹ ದೇವರ ಸೇವೆಯೊಂದಿಗೆ, ಅಧಿಕಾರದೊಂದಿಗೆ, ಸಾಧನೆಯ ಜೊತೆಯಲ್ಲಿ ಇದ್ದಾರೆ ಅವರು. ಹಾಗಾಗಿ ದೇವಲೋಕದವರೇ ಅವರು. ಅಂಥವರು ಈ ನೆಲಕ್ಕೆ ಬಂದಿದ್ದಾರೆ. ಯಾಕೆ? ದೇವರು ಇಲ್ಲಿ ಬಂದಾಗ ಅವರ ಜೊತೆಯಲ್ಲಿ ವಿಶೇಷವಾದ ಆಟ ಅಂತ ಕರೆಯುವುದು ಯಾವಾಗಲೂ ಸುಖದ ವಿಶೇಷ ಕ್ಷಣಗಳಲ್ಲಿ, ದುಃಖ ಇದ್ದಾಗ ದುಃಖ ನಿವೃತ್ತಿಗಾಗಿ ಎಲ್ಲ ಅಲ್ಲ. ಆದ್ರಿಂದ ಅವರಿಲ್ಲಿ ನಮ್ಮನ್ನು ಉದ್ಧಾರಗೊಳಿಸಲು ಸುಗ ಅವರೊಂದು ನಾಟಕ ಮಾಡಲಿಕ್ಕೆ ಬಂದ ಹಾಗೆ. ಆ ಲೆಕ್ಕದಲ್ಲಿ ಕಥಾ ಮಾಧ್ಯಮದಿಂದ ಸಂದೇಶಗಳನ್ನು ಕೊಡುವಲ್ಲಿ ಸಫಲರಾಗ್ತಾರೆ. ಇಲ್ಲಾದ್ರೆ ಅದೇ ಆಚಾರ್ಯ ಮಧ್ವರು ಗೀತೆಗೆ ಭಾಷ್ಯ ಬರೆಯುವಲ್ಲಿ ಒಂದು ಗೆರೆ ಬರೆದಿದ್ದಾರೆ ಒಂದು ಸರ್ತಿ ಬರೆಯುವಾಗ. ಯದ್ಯಪೇಶ ಶಂಕ ಅರ್ಜುನಸ್ಯ ನಾಸ್ತಿ ಅಂತ. ಈ ಪ್ರಶ್ನೆ ಅರ್ಜುನನದ್ದೇನಲ್ಲ, ಅವನಿಗೇನು ಗೊತ್ತಿಲ್ಲ ವಿಷಯ ಅಲ್ಲ. ಇದು ಲೋಕತಃ ಪ್ರಾಪ್ತಂ ಅಂತ, ಇದು ಜನರಿಗೆ ಬರತಕ್ಕ ಪ್ರಶ್ನೆ. ಅದನ್ನು ವೇದವ್ಯಾಸರು ಇಟ್ಟುಕೊಂಡಿದ್ದಾರೆ ಸಮಾಜದಲ್ಲಿ. ಮಹಾಭಾರತದಲ್ಲಿ ಬಂದಾಗ ಅದನ್ನ ಅರ್ಜುನನಿಗೆ ಏನು ಸಂಶಯ ಬಂತೋ ಅದನ್ನು ಮಾತ್ರ ನಿವೃತ್ತಿಗೊಳಿಸಿ ಕೃಷ್ಣ ಯುದ್ಧವನ್ನು ಮುಂದುವರಿಸಿಬಿಟ್ಟಿದ್ದಾನೆ. ಅರ್ಜುನ ಗಾಬರಿ ಪಟ್ಟದ್ದು ಸರಿ, ಕೃಷ್ಣ ಟ್ರೀಟ್ಮೆಂಟ್ ಕೊಟ್ಟದ್ದು ಸರಿ, ವಿಶ್ವರೂಪ ದರ್ಶನ ಆದದ್ದು ಹೌದೇ.
ಆದ್ರೆ ಎಷ್ಟು ಲಾಂಗ್ ಪೀರಿಯಡ್ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದು ಎಷ್ಟು ಪ್ರಶ್ನೆಗಳು ಆದವು. ಅರ್ಜುನನಿಗೆ ಸಮರಾಂಗಣದಲ್ಲಿ ಇಷ್ಟು ಪ್ರಶ್ನೆಗಳು ಬಂದವು. ಕ್ವಿಜ್ ಅಲ್ಲಿ ಎಷ್ಟು ಪ್ರಶ್ನೆ ಬಂದಿದೆ, ಒಂದು ಮಾರ್ಕ್ ಹಾಕುವ ಪ್ರಶ್ನೆ ಅಲ್ಲ. ಅರ್ಜುನನಿಗೆ ಎಷ್ಟು ಪ್ರಶ್ನೆ ಬಂದಿದೆ, ಹೇಗೆ ಬಂದಿದೆ ಅಲ್ಲ. ಇಲ್ಲಿ ವೇದವ್ಯಾಸರು ಅರ್ಜುನನ ಮಾಧ್ಯಮದಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳನ್ನು ಇಟ್ಟು ಬಿತ್ತರಿಸಿದ್ದಾರೆ ಅನ್ನೋದು ಮುಖ್ಯ. ಇಲ್ಲಿ ಗೀತೆಯ ಸಂದೇಶ ನಮಗೆ ಪ್ರಧಾನ, ಅರ್ಜುನ ಮಾಧ್ಯಮ ಪ್ರತಿನಿಧಿ. ಅರ್ಜುನನಲ್ಲಿ ಬಂದಷ್ಟು ಕ್ವಶನ್ಸ್ಗಳು ಅಂತ ಏನಿಲ್ಲ. ಅಲ್ಲಿ ಸಣ್ಣ ಸಣ್ಣ ಪ್ರಶ್ನೆಗಳು, ಪೂರಕ ಪ್ರಶ್ನೆಗಳು, ಅದು ಅರ್ಜುನನದ್ದಲ್ಲ, ಅದು ಲೋಕಕ್ಕೆ. ಅದನ್ನು ವೇದವ್ಯಾಸರು ಮಾಡಿದ ರೀತಿ ಅದು. ಹೀಗಾಗಿ ಕೃಷ್ಣ ಗೀತೆಯ ರೂವಾರಿ ಅಲ್ಲ ವೇದವ್ಯಾಸ. ಕೃಷ್ಣನ ಮಾಧ್ಯಮದಲ್ಲಿ ಮಾತಾಡಿಸಿದ್ರು, ಅರ್ಜುನ ಮಾಧ್ಯಮದಲ್ಲಿ ಪ್ರಶ್ನಿಸಿಕೊಂಡ್ರು. ಅದರಿಂದ ದೇವತೆಗಳೆಲ್ಲ ಇಲ್ಲಿ ಬಂದು ಆಡಿದ್ದಾರೆ. ಕೃತ್ವಾಕಾರಿ ಮಿದಂಚೈವ, ಇಲ್ಲಿ ಕೆಲಸ ಆದ ನಂತರ ಮತ್ತೆ ಯಥಾ ಪ್ರಕಾರವಾಗಿ ಅವರು ದಿವಮಾಗತ, ಇಲ್ಲಿಂದ ಹೊರಟು ಸೀದಾ ತದಷ್ಟ ದಿವಮಾಗತ. ಇಲ್ಲಿ ಕೆಲಸ ಮುಗಿದ ನಂತರ ಅವರು ತಮ್ಮ ಮಾಡಿ ತಮ್ಮ ಸ್ಥಾನಗಳಿಗೆ, ತಮ್ಮ ಅಂಶಗಳಿಗೆ, ತಮ್ಮ ರೂಪಗಳಿಗೆ ಸೇರಿಕೊಂಡಿದ್ದಾರೆ ಅಂತ. ನಾವು ಕಲಿಯಬೇಕಾದ್ದು ಪ್ರಧಾನವಾಗಿ ಕ್ರೀಡಾಂಚ ವಾಸುದೇವಸ್ಯ ದೇವಕಿ, ಕ್ರೀಡಾಂಚ ವಾಸುದೇವಸ್ಯ ದೇವದೇವಸ್ಯ ಶಾರ್ಂಗಿಣಃ. ದೇವಕಿ ಪುತ್ರನಾದ ವಸುದೇವನ ಮಗನಾದ ಭಗವಂತನ ನಾವು ಲೀಲೆಯನ್ನು ಕಾಣಬೇಕು. ದೇವತೆಗಳು ಪೋಷಕ ನಟರು, ಮುಖ್ಯವಾಗಿ ಭಗವಂತನೇ ಇದನ್ನೆಲ್ಲ ನಡೆಸಿಕೊಟ್ಟವ. ಅವರು ಪ್ರಧಾನನಾದಂತಹ ನರಕಾಸುರನ ಸಂಹಾರ ಆಗಲಿ, ಪಾರಿಜಾತದ ಆನಯನಾಗಲಿ, ಇವೆಲ್ಲ ದೇವರು ಈ ನೆಲದಲ್ಲಿ ಕೂತು, ಅದಕ್ಕೆ ಶಾರ್ಂಗಿಣಃ ಅಂದದ್ದು. ಕೃಷ್ಣನೆಲ್ಲಿ ಚಾಪಿದೆ ಕೇಳಿದ್ರೆ ಅದಕ್ಕೋಸ್ಕರ ಅವನು ಬಿಲ್ಲಿಡಿದು ಹೋರಾಟ ಮಾಡಿದ ನರಕನಗತೆ. ಜರಾಸಂದನಲ್ಲಿ 16 ಬಾರಿ ಹೋರಾಟ ಮಾಡುವ ಮೂಲಕ ಅವನು ದೊಡ್ಡ ದೊಡ್ಡ ಪಡೆಯನ್ನು ಮೊದಲು ನಾಶ ಮಾಡಿ ಪಾಂಡವರಿಗೆ ಹಗುರ ಮಾಡಿಕೊಟ್ಟಿದ್ದ. ವಿಶೇಷಾಂ ದೇವಭಾಗಾನಂ ಜನ್ಮ ಸಾಯುಜ್ಯಮೇವ ಚ. ಕೃಷ್ಣನ ಜೊತೆಯಲ್ಲಿ ದೊಡ್ಡ ದೇವತೆಗಳೆಲ್ಲ ಬಂದಿದ್ದಾರೆ. ಮುಖ್ಯವಾಗಿ ಪಂಚಪಾಂಡವರು, ಪ್ರಾಣನ ಅಧಿಷ್ಠಾನಗಳಲ್ಲಿ ನೆಲೆಗೊಂಡಿರತಕ್ಕಂತಹ ಯಮ, ಇಂದ್ರ, ಅಶ್ವಿನಿ ದೇವತೆಗಳು, ಹಾಗೆ ಪಾಂಡವರ ಪಕ್ಷದಲ್ಲಿ ಉಳಿದಂತಹ ಪಾವಕಾದಿಗಳು, ಪಾವಕಂದ್ರೆ ಅಗ್ನಿ ಮುಂತಾದವರು, ದೃಷ್ಟದ್ಯುಮ್ನ ಮುಂತಾದವರು, ಇವರೆಲ್ಲ ದೊಡ್ಡ ದೊಡ್ಡ ರೋಲ್ಸ್, ಪಾತ್ರರು. ಇನ್ನು ವಿರೋಧ ಪಕ್ಷದಲ್ಲಿ ಇದ್ದಾರೆ ಭೀಷ್ಮ, ದ್ರೋಣರಂತವರು, ಕೃಪಾಚಾರ್ಯರು, ದ್ರೌಣಿರಂತವರೆಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ದೇವತೆಗಳು, ಗುರು, ರುದ್ರ ಮುಂತಾದವರಲ್ಲಿದ್ದಾರೆ. ಈಗ ಇವರೆಲ್ಲ ವಿಶೇಷವಾಗಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡವರು. ಇವರೆಲ್ಲರ ಬರುವಿಕೆ, ಹೋಗುವಿಕೆ, ಹುಟ್ಟಿದ್ದು, ನಡೆದದ್ದು, ಅವರು ಮತ್ತೆ ಅಂಶದಲ್ಲಿ ಪ್ರವೇಶ ಮಾಡಿದ್ದು, ಇವನ್ನೆಲ್ಲ ನಾವು ಕೇಳಬೇಕು. ಇದೆಲ್ಲ ಕೇಳಿ ಅಂದ್ರೆ ದೇವತೆಗಳ ವಿಶೇಷವಾದ ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಿಕೊಳ್ಳತಕ್ಕಂಥ ಈ ಒಂದು ದೊಡ್ಡ ಆಟ, ನಾಟಕ, ಚಿಂತನೆ, ಕಥೆ, ಇವನ್ನೆಲ್ಲ ಇದಂ ಶೃಣಿಯಾತ್. ನಿಜವಾಗಿ ಇದನ್ನು ಬಹಳ ಚೆನ್ನಾಗಿ ಕೇಳುವವ, ಅದೇನದರಲ್ಲಿ ಸಹ ಬಹಳ ಎಚ್ಚರಗೊಟ್ಟು ಕೇಳುವವ, ಸುಮ್ಮನೆ ಅಲ್ಲ. ಯಾವಾಗ ಕೇಳಿದ್ರೆ ಪರ್ವಸು ಅಂತಾರೆ. ಪರ್ವಸು ದ್ವಿಜಸತ್ತಮ ಅಂತ. ವಿಶೇಷವಾಗಿ ಪರ್ವಕಾಲದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳು ಪರ್ವಕಾಲಗಳು ಇದ್ದಾವೆ. ಏನೋ ಒಂದು ವಿಚಿತ್ರ ಹೇಳಿದಾಗ ಕಾಣುತ್ತೆ ಎಂದು ಕೇಳಬಹುದು. ಅಂದ್ರೆ ಅಧ್ಯಯನಕ್ಕೊಂದು ಪೀರಿಯಡ್. ನಿರಂತರವಾಗಿ ವೇದ ಓದುತ್ತಿರುವವನು ಅನಧ್ಯಯನ ಅಂತ ಅವನಿಗಿದೆ. ಅನಧ್ಯಯನ ಯಾವಾಗ? ಪರ್ವಕಾಲದಲ್ಲಿ ಅನಧ್ಯಯನ. ಆಗ ಅವನಿಗೆ ಚಂದ್ರ ಸೂರ್ಯರಿಂದ ವಿಶೇಷವಾದಂತಹ ಇನ್ಫ್ಲೂಯೆನ್ಸ್, ಪ್ರಭಾವ ಇದೆ ಈ ನೆಲದಲ್ಲಿ ಬದುಕುವವನಿಗೆ. ಹಾಗಾಗಿ ಅವನು ಅವರ ಗತಿಯಲ್ಲಿ, ಸೂರ್ಯಚಂದ್ರರ ಗತಿಯಲ್ಲಿ ಆಗುವ ಬದಲಾವಣೆಯಲ್ಲಿ ಅವನ ಮೇಲೆ ಬದಲಾವಣೆಗಳಾಗ್ತವೆ. ಪ್ರಧಾನವಾಗಿ ತಲೆಗೆ, ಚಿಂತನೆಗೆ, ಬ್ರೈನಿಗೆ, ಮಿದುಳಿಗೆ. ಆದ್ರಿಂದ ಪರ್ವಕಾಲದಲ್ಲಿ ಅವನ ಮೈಂಡ್ ವೀಕ್ ಆಗಿರ್ತದೆ. ಸ್ವಲ್ಪ ವೀಕ್ ಅಂದ್ರೆ ದುರ್ಬಲ ಅಂದ್ರೆ ಈ ಲೆಕ್ಕಾಚಾರದಲ್ಲಿ ಅಲ್ಲ, ಅದೊಂದು ವಿಷಯವೇ ಬೇರೆ. ಏನೋ ಒಂದು ಇನ್ಫ್ಲುಯೆನ್ಸ್, ಸೂರ್ಯಚಂದ್ರರ ಗತಿಯಲ್ಲಿ ಆದಂತ ಬದಲಾವಣೆಯಲ್ಲಿ ಸಹಜವಾದ ಅಧ್ಯಯನದಲ್ಲಿ ಬಹಳ ತೊಡಗಿಕೊಂಡಿರುವವನಿಗೂ ಪರ್ವಕಾಲದಲ್ಲಿ ವೇರಿಯೇಷನ್ಸ್ ಕಾಣ್ತದೆ ಅಂತ. ಆಗ ವೇದಗಳ ನಿಜವಾದ ಅಧ್ಯಯನ ಆಗುವುದಿಲ್ಲ. ವೇದ ಶಬ್ದವನ್ನೇ ಹೇಳಬಾರದು ಅಂತಲ್ಲ, ಅಧ್ಯಯನ, ಹೊಸದಾದ ಚಿಂತನೆ ನಡೆಯುವುದಿಲ್ಲ. ಓದಿಕೊಂಡದ್ದರ ಬಗ್ಗೆ ಅವನು ನಾಲಿಗೆ ಆಡಿಸುವುದರಲ್ಲಿ, ತಲೆ ಓಡಿಸುವುದರಲ್ಲಿ ತಪ್ಪಿಲ್ಲ. ಹೊಸ ಅಧ್ಯಯನ ಆಗುವುದಿಲ್ಲ.
ಒಂದು ವಾಲ್ಮೀಕಿ ಮಾತು ಹೇಳುತ್ತಾನೆ, ಸುಂದರ ಕಂಡಾಗ ಅಂದ್ರೆ ಹನುಮಂತ ಸೀತೆಯನ್ನು ಕಂಡಾಗ ಒಂದು ಯೋಚಿಸ್ತಾನೆ, ಓಹ್ ಹೇಗಿದ್ದಾಳೆ ಸೀತೆ ಕೇಳಿದ್ರೆ ಅದು ಪಾಡ್ಯದ ದಿನ ಓದುವವನಾಗಿ ಉಂಟು ಅಂತ. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೆಯೋ ತನತಾಂಗತ ಅಂತ. ಪಾಡ್ಯದಲ್ಲಿ ಓದುವವ ಯಾರಿದ್ದಾನೆ ಅವನಿಗೆ ವಿದ್ಯೆ ಏನಾಗತ್ತೆ ಕೇಳಿದ್ರೆ ಅದು ಡಿಕ್ರೀಸ್ ಆಗತ್ತೆ ಅಂತ, ಲೀನ್ ಆಗತ್ತೆ ಅಂತ, ಇಲ್ಲ ಆಗಿಬಿಡತ್ತೆ ಅಂತ. ಪಾಡ್ಯ ಓದುವವನ ಕೈಯಲ್ಲಿನ ವಿದ್ಯೆ ಕ್ಲೀನ್ ಆದಾಗ ಎಲ್ಲ ಆದಾಗ ಇಲ್ಲ ಆದಾಗೆ ಸೀತೆ ರಾವಣನ ಬಳಿಯಲ್ಲಿ ಇರಲಾಗಿ ಅವಳು ತುಂಬಾ ಕೃಷ್ಣಳಾಗಿದ್ದಾಳೆ ಅಂತ. ಅದಕ್ಕೆ ದೃಷ್ಟಾಂತ ಕೊಟ್ಟದ್ದು, ಸೀತೆ ಕೃಷ್ಣಳಾಗಿದ್ದಾಳೆ, ಸಪೂರಾಗಿದ್ದಾಳೆ, ಬಳಲಿದ್ದಾಳೆ, ಬೆಂಡಾಗಿದ್ದಾಳೆ ಹೇಳಲಿಕ್ಕೆ ದೃಷ್ಟಾಂತ ಏನು ಹೇಳಿದ್ರೆ ಪಾಡ್ಯದಲ್ಲಿ ಓದುವವನಂತೆ ಅಂತ. ಪಾಡ್ಯ ಓದುವವನು ಹೇಗೆ ವಿದ್ಯೆ ಎಲ್ಲ ನಾಶ ಆಗಿರುತ್ತೋ ಆಗಿಬಿಡುತ್ತೋ ಹಾಗೆ ಒಂದಿಷ್ಟು ದೊಡ್ಡ ವ್ಯತ್ಯಾಸವನ್ನು ಗುರುತಿಸ್ತಾರೆ. ಅದರಿಂದ ಪಾಡ್ಯ ಯಾವಾಗಲೂ ರಜೆ. ಪಾಡ್ಯಕ್ಕೆ ಅಷ್ಟು ಪ್ರಭಾವ ಬೀಳಲಿಕ್ಕೆ ಕಾರಣ ಅದರ ಹಿಂದಿನ ದಿನದ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ. ಅದಕ್ಕೂ ಸ್ವಲ್ಪ ಪೋಷಕವಾಗಿ ಅದರ ಹಿಂದಿನ ದಿನ ಚತುರ್ದಶಿ. ಅದರಿಂದ ಚತುರ್ದಶಿ ಹುಣ್ಣಿಮೆ ಪಾಡ್ಯ, ಚತುರ್ದಶಿ ಅಮಾವಾಸ್ಯೆ ಪಾಡ್ಯ. ಈ ಎರಡು ಪರ್ವದ ಕೊನೆಯ ದಿನಗಳಲ್ಲಿ ಆಚೀಚಿನ ದಿನಗಳು ಸೇರಿಕೊಂಡು, ಅದರಿಂದ ಪ್ರತಿ ಪರ್ವದಲ್ಲಿಯೂ 3 ದಿನ ರಜೆ ಮಾಡಲಿಕ್ಕೆ ಉಂಟು. ಅದರಿಂದ ಪರ್ವಸು ಅಂತ ಬಹುವಚನ ಆಗಿದೆ. ಇಲ್ಲಾದ್ರೆ 2 ಪರ್ವಗಳಲ್ಲಿ ಹೇಳಬೇಕು ಅವನು. ಪ್ರತಿ ಪರ್ವಗಳಲ್ಲಿ ಅನ್ನೋ ಅರ್ಥವು ಸರಿಯೇ, ಪರ್ವಕಾಲದ 3 ದಿನಗಳಲ್ಲಿ ಏದಂ ಶೃಣ್ಯಾತ್ ವಿದ್ವಾನ್ ಪರ್ವಸು ದ್ವಿಜಸತ್ತಮ. ತಲೆ ಕೊಟ್ಟು ಓದಬೇಕು, ಪರ್ವಕಾಲದಲ್ಲಿ ಓದಬೇಕು. ಅಯ್ಯ ಇದು ಒಳ್ಳೆ ಕಥೆ ಆಯ್ತಲ್ಲ, ಇದು ವೇದ ಅಲ್ವಾ? ಹೌದ್ರಿ, ವೇದ ತುಲ್ಯ, ವೇದಕ್ಕಿಂತ ಮಿಗಿಲು ವೇದವೇ. ಏನಾಯ್ತು? ಇದು ಅಪೌರುಷೇ ಅಲ್ಲ, ಇದು ರಚನೆ ಮಾಡಿದ್ದು ವೇದವ್ಯಾಸ. ಆದ್ರಿಂದ ಅದು ಓದ್ಲಿಕ್ಕಿಲ್ಲ ಹೇಳಿಕೊಂಡು ಆಡ್ತಾ ಕೂತ್ಕೊಳ್ಳುವುದಲ್ಲ. ಯಾವುದನ್ನು ಹರಿಯುವುದು, ಯಾವುದನ್ನು ಕತ್ತರಿಸುವುದು, ಯಾವುದನ್ನು ಮೆತ್ತುವುದು, ಯಾವುದನ್ನು ತಿನ್ನುವುದು, ಇದೆಲ್ಲ ಮಾಡ್ಲಿಕ್ಕಲ್ಲ. ರಜೆ ದಿನದಲ್ಲಿ ವೇದಗಳನ್ನು 4 ವೇದಗಳನ್ನು ಅಪೌರುಷಗಳನ್ನು ಮುಟ್ಟಬೇಡಿ, 5ನೇ ವೇದ ಭಾರತವನ್ನು ಹಿಡಿಯಿರಿ. ಏನು ಆಲೋಚನೆ, ಎಷ್ಟು ವಿಷಯ ಉಂಟು ನೋಡಿದರೆ. ಯಾರು ಹೈಲೈಟ್ ಮಾಡ್ತಾರೆ? ಭಾರತ ಓದಲಿಕ್ಕೆ ಕಾರಣ ಯಾವಾಗ ಅಂದ್ರೆ ದಿನ ಓದಬಾರ್ದಲ್ಲ. ಭಾರತ ಭಾರಿ ಒಳ್ಳೆಯದು ದಿನ ಓದಿದ್ರೆ. ಆದ್ರೆ ದಿನ ನೀವು ವೇದಾಧ್ಯಯನ ಮಾಡ್ತೀರಲ್ಲ, ಅಪೌರುಷೇಯವಾದ ವೇದದಲ್ಲಿ ಭಗವಂತನನ್ನು ಕಾಣ್ತಾ ಇರ್ತೀರಲ್ಲ, ಅದು ನಿಲ್ಲಿಸಬೇಡಿ, ಅದು ಮುಂದುವರಿಸಿ. ಮತ್ತೆ ಇದನ್ನು ಯಾವಾಗ ಓದ್ಲಿಕ್ಕೆ ಕೇಳಿದ್ರೆ ಅದುಂಟಲ್ಲ ಹೇಳಿ, ಅದಕ್ಕೆ ರಜೆ ಇದ್ದಾಗ ಇದಕ್ಕೆ ಓದಿ. ತಿಂಗಳ 6 ದಿನದಲ್ಲಿ ಇದು ಓದ್ಲಿಕ್ಕೆ ಸಿಗ್ತದೆ. ಮಹಾಭಾರತವನ್ನು ಅಧ್ಯಯನ ಮಾಡಿ ಅಂತ ವಿಶೇಷ ಅನಿಸ್ತಾರಾಗ. ಅದರಿಂದ ದೂತಪಾತ್ಮ ಅವನಲ್ಲಿ ಇರತಕ್ಕಂಥ ಎಲ್ಲ ತಪ್ಪುಗಳು ಪಾಪಗಳು ಏನಿರ್ತಾವೆ ಅದೆಲ್ಲ ಹೋಗ್ತದೆ. ಇದರಿಂದಾಗಿ ಅವನು ಅತ್ಯಂತ ಎತ್ತರದಲ್ಲಿ ತನ್ನ ಸ್ಥಾನವನ್ನು ಪಡಿತಾನೆ. ಕೊನೆಗಂತೂ ಬ್ರಹ್ಮಭೂಯಾಯ ಕಲ್ಪತೆ, ಮೋಕ್ಷವನ್ನು ಪಡೆಯಲಿಕ್ಕೂ ಸಮರ್ಥನಾಗ್ತಾನೆ. ಎಲ್ಲವನ್ನು ಇಲ್ಲಿಯ ಸಂಸಾರವನ್ನು ಗೆದ್ದುಕೊಂಡು ಪಾಪವನ್ನು ಕಳೆದುಕೊಂಡು ಕೊನೆಗೆ ಭಗವಂತನಡೆಗೆ ಸಾಗಲಿಕ್ಕೆ ಸಮರ್ಥನಾಗ್ತಾನೆ. ಅಂದ್ರೆ ಮೋಕ್ಷವನ್ನು ಪಡೆಯಲಿಕ್ಕೆ ಆಗತ್ತೆ ಇದನ್ನು ಕೇಳುವ ಮೂಲಕ. ಯಾವಾಗ ಎನ್ನತಕ್ಕ ಒಂದು ಪೀರಿಯಡ್ ಅನ್ನು ವಿಶೇಷವಾಗಿ ಹೇಳಿ ಉಳಿದದನ್ನು ನೋಡಬಾರದು ಅಲ್ಲ. ಹೇಗೆ ಕೇಳಬೇಕು, ಯಾರು ಹೇಳಬೇಕು, ಹೇಗೆ ಕೇಳಿದರೆ ಸಫಲನಾಗ್ತಾನೆ, ಯಾರು ಹೇಳಿದರೆ ಸಾಫಲ್ಯ ಬರ್ತದೆ, ಇದೆರಡು ಮುಖ್ಯ ಅಂಶಗಳು. ಭಗವಂತನಡೆಗೆ ಸಾಗುವಷ್ಟರ ಮಟ್ಟಿಗೆ ಅವನ ಅಧ್ಯಯನ ಆಗ್ತದೆ ಹೇಳಿದ್ರೆ ಒಂದಿಷ್ಟು ಅವನಿಗೆ ಕೆಲವು ಆಯಾಮಗಳನ್ನು ಹೇಳ್ತಾರೆ ಹೇಗಿರಬೇಕು ಅಂತ. ಶ್ರದ್ಧೆಯ ಪರಯ ಯುಕ್ತ ಕ್ರಮಶಸ್ತಸ್ಯ ಪಾರಗ. ನಿಧಾನವಾಗಿ ಪೂರ ಮಾಡಬೇಕು. ಪೂರ ಮುಗಿದ ನಂತರ ಎಲ್ಲ ಆಗುತ್ತೆ ಕೆಲಸ. ಚೂರು ಓದಿ ಏನಲ್ಲ, ಮುಗಿಸ್ಬೇಕು. ಆದ್ರೆ ಶ್ರದ್ಧೆ ಉತ್ತಮ ಮಟ್ಟದಲ್ಲಿ ಇರಬೇಕು. ಪೂರ್ಣ ಪ್ರಮಾಣದ ಸಾತ್ವಿಕವಾದ ಶ್ರದ್ಧೆ, ಎಲ್ಲಿಯೂ ಯಾವ ವಿಷಯದಲ್ಲಿ ಯಾವುದೇ ರೀತಿಯಾದ ಅಸಡ್ಡೆಯನ್ನು ತೋರಿಸದಂತೆ, ಭಗವಂತನಲ್ಲಿ ಪರಿಪೂರ್ಣವಾದ ಭರವಸೆಯೊಂದಿಗೆ ನಂಬುಗೆಯೊಂದಿಗೆ. ಆಗ ಅರ್ಥ ಆಗ್ತದೆ, ಕೇಳಿಕೊಂಡು ಹೋಗ್ಲಿಕ್ಕೆ ಬರ್ತದೆ. ಪ್ರತಿ ಕಡೆಯಲ್ಲಿಯೂ ಸಂಶಯವೇ ಮಾಡ್ತಾ ಇದ್ರೆ ಅತ್ಯುತ್ತಮವಾದಂತಹ ಧಾರಣೆ ಆಗುವುದಿಲ್ಲ, ಅದು ಸಡಿಲಾಗ್ತದೆ. ಅದು ಮುಖ್ಯವಾಗಿ ಬೇಕಾದ್ದು ಭಗವಂತನ ಮೇಲಿನ ಪರಿಪೂರ್ಣವಾದ ನಂಬಿಕೆಯಿಂದ, ಶಾಸ್ತ್ರದ ಮೇಲಿನ ವಿಶೇಷವಾದ ಶ್ರದ್ಧೆಯಿಂದ ಅದನ್ನು ಆಲಿಸುವುದು, ಕೇಳುವುದು. ಶಕ್ತಿತಃ ಸುಮನಾಹ ಹೃಷ್ಟ, ಆದಷ್ಟು ಕೇಳಬೇಕು, ಆದಷ್ಟು ಪೂರ್ಣ ಆಗುವ ಹಾಗೆ ಪ್ರಯತ್ನಿಸಬೇಕು. ಮತ್ತೆ ಮನಸ್ಸು ಸಮಾಧಾನ ಇರಬೇಕು, ಹಗುರವಾಗಿರಬೇಕು, ಅರಳಿ ಇರಬೇಕು.
ಯಾವುದೋ ಒಂದು ರೀತಿಯಿಂದ ಸಂಕೋಚವಾದ, ನೋವಿಗೆ ಒಳಗಾದ, ಮನಸ್ಸಿನಲ್ಲಿ ಸಂಕಟ ಪಟ್ಟುಕೊಂಡು ರೋಗಗ್ರಸ್ತವಾಗಿ ಎಲ್ಲ ಆಗಬಾರದು. ಮತ್ತೆ ಆನಂದವಾಗಿರಬೇಕು. ಬಲಾತ್ಕಾರದಲ್ಲಿ ನೋವನ್ನುಣ್ಣುತ್ತಾ ಅಲ್ಲ, ನೋವು ನುಂಗಿಕೊಳ್ಳುತ್ತಾ ಅಲ್ಲ. ಎಲ್ಲವೂ ಕಷ್ಟ ಮಾರಾಯರೆ, ಹಾಗೇನಿಲ್ಲ. ಅಸಡ್ಡೆಯಿಂದ ಅಲ್ಲ, ಮನಸ್ಸು ಹಗುರ ಮಾಡಿಕೊಂಡು ಸಂತೋಷದಿಂದ ಶುಶ್ರೂಷು ಅವಿಕಲ್ಪಕ, ಪ್ರತಿಯೊಂದರಲ್ಲಿಯೂ ಏನೋ ಒಂದು ಪ್ರಶ್ನೆ ಮಾಡಿಕೊಳ್ಳುವುದು, ಪ್ರತಿಯೊಂದರಲ್ಲಿ ವಿಕಲ್ಪ. ಅಂದ್ರೆ ಹಾಗೂ ಆಗ್ಬಹುದು, ಹೀಗ ಆಗುದು, ಅದು ಆಗ್ಬೋದು, ಇದು ಆಗ್ಬೋದು, ಯಾಕೆ ಹಾಗೆ ಮಾಡಿದ್ದು, ಹೀಗೆ ಹಾಗೆ ಅಲ್ಲ. ಕೆಲವೆಲ್ಲ ದೇವರ ತಂತ್ರದಲ್ಲಿ ನಡೀತಾ ಇರ್ತದೆ ಸೀದಾ, ಅದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಒಂದು ರೀತಿ, ಈಗ ನಾವು ಗೊಂಬೆಗೆ ಕೀ ಕೊಟ್ಟು ಕಳಿಸಿದ ಹಾಗೆ ಮತ್ತೆ ಇಲ್ಲಿ ನಿಲ್ಲಿಸುವ ಅಂದ್ರೆ ನಿಲ್ಲಿಸ್ಲಿಕ್ಕಿಲ್ಲ, ಅದು ನೀವು ತಿರುಗಿಸಿ ಆಗಿದ್ದಾರೆ, ಅದು ಪೂರ್ವ ಮುಗಿಬೇಕು. ಹೋಗುವುದಾದರೂ, ಬಡಿಯುವುದಾದ್ರೂ, ಕುಣಿಯುವುದಾದ್ರೂ ಆ ನಂತರವೇ ಆಯ್ತು. ಒಂದ್ಸರ್ತಿ ನಾವು ಅದಕ್ಕೆ ಆಪರೇಷನ್ ಮಾಡಿಬಿಟ್ರೆ ಆ ಚಕ್ರ ರೌಂಡ್ ತಿರುಗುವಂತದೊಳಗೆ ಯಂತ್ರ ಅದು ನಿಲ್ಲುವುದಿಲ್ಲ, ನಡುವೆ ಕೆಲಸ ಮುಗಿಸಿ ಕೊಡುತ್ತದೆ. ಈ ಪ್ರಾರಬ್ಧದ ಅನುಭವ ಇದ್ದಾಗೆ ಒಂದ್ಸರ್ತಿ ಗಂಟು ಬಿಚ್ಚಿದ್ದಂತ ತಿನ್ಲಿ ಶುರು ಮಾಡಿದ್ರೆ ಮತ್ತೆ ದೇವರ ಎಚ್ಚರ ಆದ್ರೂ, ದೇವರ ದರ್ಶನ ಆದ್ರೂ ಅದು ಬಿಚ್ಚಿದ್ದನ್ನು ತಿನ್ಲಿಕ್ಕೆ ಉಂಟು, ಪ್ರಾರಬ್ಧ ಅಂತೂ ತಿನ್ನಲೇಬೇಕು. ಭೋಗೇನೈವ ಪರೀಕ್ಷೆಯ. ಉಳಿದದ್ದೆಲ್ಲ ಅಂದ್ರೆ ಆಗಾಮಿ ಸಂಚಯಗಳನ್ನೆಲ್ಲ ಬಿಸಾಡ್ಲಿಕ್ಕೆ ಬರ್ತದೆ, ಮುಟ್ಟದಂತೆ ಮಾಡ್ಲಿಕ್ಕೆ ಆಗ್ತದೆ. ಇದು ಆಗಲ್ಲ. ಹಾಗೆ ಬಹಳ ಚೆನ್ನಾಗಿ ಏನೊಂದು ಯಾವುದರಲ್ಲಿಯೂ ಸಹ ವಿಕಲ್ಪಗಳನ್ನು ಮಾಡಿಕೊಳ್ಳದೆ ಹೆಚ್ಚಾಗಿ ತಲೆಯಲ್ಲಿ ಸೇವೆ ಮಾಡುತ್ತಾ ಅವನ ಅಡಿಯಾಳ ಕೇಳುವವನಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಮಾಡಿಕೊಂಡು ಸತ್ಯಾರ್ಜವರತಃ ದಾಂತಹ ಶುಚಿ ಶೌಚ ಸಮನ್ವಿತ, ಬಹಳ ಒಳ್ಳೆ ರೀತಿಯಿಂದ ಮಣಿವಂತನಾಗಿ ಸ್ನಾನ ಮಾಡಿ ದಿನನಿತ್ಯ ಮಾನಸನಾಗಿ ಶುದ್ಧನಾಗಿ ಅವ ಇಂದ್ರಿಯಗಳ ಚಾಪಲಕ್ಕೆ ಒಳಗಾಗದೆ ಯಾವ್ಯಾವುದು ಏನೇನೋ ಇದರ ಅಧ್ಯಯನದ ಹೊತ್ತಿನಲ್ಲಿ ಬೇರೇನೋ ತಲೆಹರಟೆ ಎಲ್ಲ ತುಂಬಿಸಿಕೊಂಡ್ರೆ ಪ್ರಯೋಜನ ಇಲ್ಲ. ಮತ್ತೆ ಪ್ರಾಮಾಣಿಕನಾದ ಬದುಕಾಗಬೇಕು. ವಾಚಿಕವಾಗಿ ಅವನು ತನ್ನ ಸತ್ಯವನ್ನು ಮತ್ತೆ ಭಗವಂತನನ್ನು ವಿಶೇಷವಾಗಿ ಅನುಸಂಧಾನ ಮಾಡುವವನಾಗಿ, ಶ್ರದ್ಧಾದಾನ ಜಿತಕ್ರೋಧ ಯಥಾ ಸಿದ್ಧತಿ ತಶ್ರು, ಕೋಪ ಮಾಡಿಕೊಳ್ಳದೆ, ಅದು ಗಮ್ಮತ್ತುಂಟು. ಅರ್ಥ ಆಗುವುದಿಲ್ಲ ಅಂತ ಕೆಲವೊಮ್ಮೆ ಕೋಪ, ಹೆಚ್ಚು ಹೇಳಲಿಲ್ಲ ಅಂತ ಕೆಲವೊಮ್ಮೆ ಗರ್ವ, ಇನ್ಯಾರೋ ಕೇಳ್ತಾರೆ ಅನ್ನತಕ್ಕಂಥ ಕೆಲವೊಮ್ಮೆ ಸಿಟ್ಟು, ಇದೇನು ಇಲ್ಲದೆ ಆರಾಮವಾಗಿ ತನ್ನ ಪಾಲಿನ ವಸ್ತು ತನಗೆ ಸಿಕ್ಕಿದ್ದು, ತಾನು ಉದ್ಧಾರನಾದ್ರೆ ಸಾಕು, ಮುಗಿಯಿತು ಅನ್ನೋ ನೆಲೆಯಲ್ಲಿ ಇನ್ಯಾರ ಮೇಲೆಯೂ ಯಾವುದೇ ರೀತಿಯಾದ ಅಸೂಯಾದಿಗಳು ಮಾಡಿಕೊಳ್ಳದೆ ಇದ್ರೆ ಅಂತವನಿಗೆ ನಿಜವಾಗಿ ಒಳ್ಳೆ ರೀತಿಯಿಂದ ಕೇಳಿದ್ದು ಸಫಲ ಆಗತ್ತೆ, ಸಿದ್ಧಿಯನ್ನು ಕೊಡುತ್ತೆ. ಅದು ಹೇಗೆ ಇಂಥವರು ಹೇಳಿರಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳುವವರಲ್ಲಿಯೂ ಒಂದು ಸ್ವಲ್ಪ ಶಕ್ತಿ ಇದೆ, ಅದು ಇನ್ಫ್ಲುಯೆನ್ಸ್ ಆಗತ್ತೆ, ಕೇಳುಗರಲ್ಲಿ ಫಲ ಕೊಡ್ಲಿಕ್ಕೆ ಅದು ಕಾರಣ ಆಗತ್ತೆ. ಯಾಕೆಂದ್ರೆ ಹೇಗೆ ಯಾವೇನೋ ಹೇಳುವ ರೀತಿಯಲ್ಲಿ ಹೇಳಬಾರದು. ಶುಚಿ ಶೀಲಾನ್ವಿತಾಶಾರ ಶುಕ್ಲವಾಸ ಜಿತೇಂದ್ರಿಯ. ಹೇಳುವವನು ಸಹ ಇಂದ್ರಿಯ ಚಾಪಲಕ್ಕೊಳಗಾಗದೆ ಏನೋ ತಿಂದುಕೊಳ್ಳುವವ, ಎಲ್ಲಿಯೋ ನಡೆದು ಬಿಡುವವ ಅಂತವನಾಗಬಾರದು. ಒಳ್ಳೆಯ ಆಚಾರ ನಿಷ್ಠನಾಗಿ, ಒಳ್ಳೆಯ ವೃತ್ತ ಉಳ್ಳವನಾಗಿ, ಶೀಲಾದಿಗಳಿಂದ ಸಮನ್ವಿತನಾಗಿ, ಮಡಿವಂತನಾಗಿ, ಹೇಸಿಗೆಗಳನ್ನು ಹೆಚ್ಚು ಇಷ್ಟಪಡದೆ ಇರುವವನಾಗಿ ಅವನು ಬಿಳಿ ಬಟ್ಟೆ ತೊಟ್ಟುಕೊಂಡು ಹೇಳಿರಬೇಕು. ಅವನು ಮತ್ತೆ ಅದು ಉಲ್ಲೇಖ ಮಾಡುತ್ತೆ. ಯಾವುದು ಕಪ್ಪಾದ ಕೆಂಪಾದ ಬಟ್ಟೆಗಳ ಜೊತೆಯಲ್ಲಿ ಅದು ಇನ್ವೆಸ್ಟ್ ಮಾಡುತ್ತೆ ಅಂತಾರೆ. ರಾಜಸವಾದ ತಾಮಸವಾದ ವೇಷಗಳು ಇರಬಾರದು. ಸಂಸ್ಕಾರ ಆಗಿರ್ಬೇಕು, ಅವನಿಗೆ ಒಳ್ಳೆ ಸಂಸ್ಕಾರ ಇದ್ದವನಾಗಬೇಕು. ಸರ್ವಶಾಸ್ತ್ರಜ್ಞ, ಸುಮಾರಾಗಿ ಎಲ್ಲವನ್ನು ತಿಳಿಬೇಕಾಗಿರುತ್ತೆ ಅವನು. ಇದೇನು ಅದೇನು ಗೊತ್ತಿಲ್ಲ ಅಂತ ಹೇಳಿಕೊಳ್ಳುವ ಹಾಗೆ ಹಾರಿಸಿ ಬಿಡುವಂತೆ ಇದೇನು ಅರ್ಥ ಇಲ್ಲದ್ದು ಅಂತ ಹೇಳಿಕೊಳ್ಳುವ ಹಾಗಿರಬಾರದು. ವ್ಯಾಸರ ಮಾತುಗಳಲ್ಲಿ ಏನು ಔಚಿತ್ಯ ಇದೆ ಎನ್ನುವುದನ್ನು ಅರಿತುಕೊಳ್ಳುವಷ್ಟಾದ್ರೂ ಅವನಲ್ಲಿ ಯೋಗ್ಯತೆ ಬೇಕಾಗ್ತದೆ. ಶ್ರದ್ಧಾದಾನ ಅನಸೂಯಕ, ಮತ್ತೆ ಶ್ರದ್ಧೆ ಹೆಚ್ಚಿರಬೇಕು. ಇನ್ನೊಬ್ಬರಲ್ಲಿ ಶ್ರದ್ಧೆ ಮೂಡಿಸುವಂತಹ ಶ್ರದ್ಧೆ ಬರಬೇಕು. ಮತ್ತೊಬ್ಬರು ಸೋಲುವಂತೆ ಬೇಡ ಅನಿಸುವಂತೆ ಆಗಬಾರದು. ಯಾರ ಮೇಲೂ ವಿಶೇಷವಾದಂತಹ ಮಾತ್ಸರ್ಯಗಳನ್ನೆಲ್ಲ ಮಾಡದವ, ಚೆಲುವಿನವ, ರೂಪವಾನ್ ಸುಭಗ ದಾಂತಹ ಸತ್ಯವಾದಿ ಜಿತೇಂದ್ರಿಯ. ಮತ್ತೆ ಹೇಳ್ತಾನೆ ಅವನು ಮನಸ್ಸು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಬೇಕು, ಚಂದವೂ ಇರಬೇಕು. ಅವನು ದೇಹದಲ್ಲಿ ವೈಕಲ್ಯಗಳೆಲ್ಲ ಇರಬಾರದು, ಒಳ್ಳೆಯವನಾಗಿರಬೇಕು ಅಂತಾರೆ. ಸುಭಗ ಭಾಗ್ಯವಂತನು, ಭಗವಂತನನ್ನು ಹೆಚ್ಚು ನಂಬಿದವನು,
ದೇವರ ಅನುಗ್ರಹಕ್ಕೆ ಪಾತ್ರನಾದವನು, ಸತ್ಯ ಹೇಳುವವನು, ಮತ್ತೆ ದೇವರನ್ನು ಚೆನ್ನಾಗಿ ಅರಿತವನು, ಹಾಗೆಯೇ ನಡೆಸುವವನು, ದಾನಮಾನ ಗೃಹೀತಶ್ಚ, ಅವನು ಸರ್ವಾನ ಅರ್ಹನಾಗಿ ಕೊಟ್ಟ ಪದಾರ್ಥಗಳನ್ನು ವಿನಿಯೋಗಿಸಿಕೊಳ್ಳಲು ಸಮರ್ಥನಾಗಿರುವವನಾಗಬೇಕು. ಹಾಗೆ ನೀನು ಅವನನ್ನು ಮಾಡಿದರೆ, ಅವನಿಗೆ ಒಳ್ಳೆಯ ಬಹುಮಾನವನ್ನು ಗೌರವವನ್ನು ನೀನು ನೀಡಿದರೆ ಅಂತವನು ಹೇಳಿದ್ದು ಕಾರ್ಯ ಭವತಿ ವಾಚಕ. ಇಂತಹ ವಾಚಕ ಮಾಡಿದರೆ ಹೇಳಿದರೆ ಅದು ನಮಗೆ ಸಿದ್ಧಿಯನ್ನು ಕೊಡುತ್ತಾನೆ. ಆದ್ರಿಂದ ವಾಚಕನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಉಂಟು, ಹೇಳಿಕೊಡುವವನನ್ನು ಸಹ ಅಂತ. ಮತ್ತು ಅವನು ಹೇಗೆ ಹೇಳಬೇಕು ಅಂದ್ರೆ ಹೇಳಿ ಮುಗಿಸಬೇಕು ಅಂತ ಗಡಿಬಿಡಿಯಲ್ಲಿ ಹೇಳಿಬಿಡುವುದಲ್ಲ. ಅವಿಲಂಬಂ ಅಂತಾರೆ. ಅನಾಯಸ್ತಂ ಅದ್ಭುತಂ ಧೀರಮೂರ್ಛಿತಂ, ತಡ ಮಾಡಿ ಹೇಳುವುದಲ್ಲ, ಬೇಗನೆ ಮುಗಿಸುವುದು ಅಲ್ಲ. ವಿಷಯಗಳನ್ನು ಚೆನ್ನಾಗಿ ಹೇಳಬೇಕು. ಆಯಾಸ ಪಟ್ಟಿಲ್ಲ ಹೇಳಲಿಕ್ಕಿಲ್ಲ. ಕಷ್ಟಪಟ್ಟುಕೊಂಡು ಒದ್ದಾಟ ಪಟ್ಟುಕೊಂಡು ಊಟ ಆದ ತಕ್ಷಣ ಒಂದು ಓಡಿ ಬಂದು ಹೇಳುವುದು ಅದೆಲ್ಲ ಇಲ್ಲ. ಅನುಕೂಲ ಮಾಡಿಕೊಳ್ಳಬೇಕು, ಚೆನ್ನಾಗಿ ಹೇಳಬೇಕು. ಪ್ರತಿಯೊಂದು ವಿಷಯದಲ್ಲಿ ವಿಶೇಷ ವಿಷಯ ಏನಿದೆ, ಆಶ್ಚರ್ಯಜನಕವಾದ ದೇವರ ಲೀಲೆ ಏನು ನಡೆದಿದೆ ಅನ್ನುವುದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಸ್ಪಷ್ಟವಾಗಿ ತಲೆಕೊಟ್ಟು ಗಟ್ಟಿಯಾಗಿ ನೇರವಾಗಿ ಮತ್ತೆ ಅಸಂಸಕ್ತ ಅಕ್ಷರ ಪದಂ, ಮುದ್ದು ಮುದ್ದೆ ಹೇಳುವುದಲ್ಲ. ಅಕ್ಷರಗಳು ಬಿಡಿಸಿ ಬಿಡಿಸಿ ಬರಬೇಕು. ಕೇಳುಗನಿಗೆ ಎಂದೇ ಹೇಳಿದ್ದು ಅಂತ ಇನ್ನೊಮ್ಮೆ ಕೇಳಲಿಕ್ಕೆ ಬೇಕಾದಾಗಿ ಮಾಡಲಿಕ್ಕಿಲ್ಲ. ಅಕ್ಷರಗಳ ಜೋಡಣೆಗಳು ಬಹಳ ಚೆನ್ನಾಗಿರಬೇಕು. ಒಮ್ಮೆಲೆ ಗಡಿಬಿಡಿಯಲ್ಲಿ ಹೇಳಿಕೊಂಡಾಗಿ ಹೇಳಲಿಕ್ಕಿಲ್ಲ, ಅದು ಅರ್ಥ ಆಗುವುದಿಲ್ಲ ಜನರಿಗೆ ಯಾವುದು ಹೇಳಿದ್ದು ಅಂತ. ಅದರೊಟ್ಟಿಗೆ ಸ್ವರಭಾವ ಸಮನ್ವಿತಂ, ಯಾವುದಕ್ಕೆ ಒತ್ತು ಕೊಡಬೇಕು, ಯಾವ ಸ್ವರ ಹೇಗೆ ಬಂತು, ಅದರ ಅರ್ಥ ಯಾವ ನೆಲೆಯಲ್ಲಿ ತೆರೆಕೊಳ್ಳುತ್ತದೆ, ಇದೆಲ್ಲವನಲ್ಲಿ ಇರಬೇಕು ಹೇಳುವಾಗ. ತ್ರಿಷಷ್ಟಿ ವರ್ಣ ಸಂಯುಕ್ತ, 63 ಅಕ್ಷರಗಳ ಪರಿಚಯ ಹಾಗೆ ಬರಬೇಕು. 63 ಅಕ್ಷರ ಹೆಚ್ಚಿನವರಿಗೆ 63 ಅಕ್ಷರ ಗೊತ್ತಿಲ್ಲ. 51 ಗೊತ್ತುಂಟು ಎಲ್ಲರಿಗೆ, ಸಾಕಿಲ್ಲ ಅಷ್ಟಾದ್ರೂ ಗೊತ್ತುಂಟಲ್ಲ ಪುಣ್ಯಾತ್ಮ. ಯಾಕೆ ಇನ್ನೂ ಕಮ್ಮಿ ಆಗ್ಲಿಲ್ಲಲ್ಲ. 51 ಅಕ್ಷರ ಉಂಟಲ್ಲ. ಅಕ್ಷರ ಶಬ್ದಕ್ಕೆ ಅರ್ಥವೇ ಆಗಲ್ಲ. ಆದಿಂದ ಕ್ಷಾದವರೆಗೆ ಈ ಶುರು, ಕೊನೆಗೆ ಶಶ ಸಹ ಳ ಕ್ಷ ಅಲ್ಲಿವರೆಗೆ. ಇವತ್ತು ಅಕ್ಷರಗಳ ಬಗ್ಗೆ ಹೇಳಿದ ಶಿಕ್ಷಾ ಗ್ರಂಥಗಳು 50 ಇವೆ. ಕೆಲವು ಒಂದೊಂದು ಬಗೆ ಇವೆ, ಬೇರೆ ಬೇರೆ ಇದೆ. ನಿಮಗೆ 51ರ ಪರಿಚಯ ಉಂಟು, ನಾನು ತಿಳ್ಕೊಳ್ಳುತ್ತೇನೆ. ಈಗ ಅದನ್ನು ನಾನು ಹೇಳಿಕೊಡ್ಬೇಕಾಗಿಲ್ಲ. ಈ ಊರು ಮಹಾ ಇದು ಸ್ವರಗಳು ಅಂತ ಹೇಳಿಕೊಂಡು 16, ಅದು ವಿಸರ್ಗ ಮತ್ತು ಅನುಸ್ವಾರ ಸೇರಿ ಅಮಹ. ಅದು ಯಾಕೆಂದ್ರೆ ಬೇರೆಯಲ್ಲಿ ಆಗುವುದಾದ್ರೂ ಆಗುವುದಿಲ್ಲ. ಅದು ಸ್ವರದ ಮೇಲೆ 0 ಬರಲಿಕ್ಕೆ, 0 ಅಂದ್ರೆ ಅನುಸ್ವಾರ, ಸ್ವರದ ಮೇಲೆ ವಿಸರ್ಗ ನಿಲ್ಲಿಕ್ಕೆ ನೀವು ಏನಾದ್ರು. ಈಗ ಕಮ್ ಅಂತ ಹೇಳಿದ್ರು ಅದಕ್ಕೆ ಏನೊಂದು ಸ್ವರ, ಮತ್ತು ಅಲ್ಲಿ ಆಯವೇ ಉಂಟು. ಅದನ್ನ ಏನಾದ್ರು ಕಿಮ್ ಹೇಳುವಲ್ಲಿ ಹಾಗೆ ಕಿರು ವ್ಯಂಜನ ಈಕಾರ ಉಂಟು. ಅಂತೂ ಅಚ್ಚುಗಳ ಮೇಲೆ ಅಂದ್ರೆ ಸ್ವರಾಕ್ಷರಗಳ ಮೇಲೆಯೇ ಕೊನೆಯಲ್ಲಿ ಅನುಸ್ವಾರಗಳು ಸೇರುವಂಥದ್ದು. ಈ ತಾಮ್ ಅದು ಆಕಾರದ ಮೇಲೆ ಬಂದದ್ದು. ಹಾಗೆ ಈ ಪದ್ಮಿನೀಂ ಪದ್ಮಿನೀಂ ಈಕಾರದ ಮೇಲೆ ಬಂದಿದೆ. ಹಾಗೆ ಗುರುಂ ಉಕಾರದ ಮೇಲೆ ಬರ್ತದೆ. ಹಾಗೆ ಏನಾದ್ರೂ ಗುರು ಆದ ನಂತರ ಸ್ವರಾಕ್ಷರ ನಂತರದಲ್ಲೇ ಅನುಸ್ವಾರ ಮತ್ತು ವಿಸರ್ಗಗಳು ಸೇರ್ಲಿಕ್ಕೆ ಹೋಗಿ ಅವರು ಅಹ ಮಾಡಿದ್ದಾರೆ. ಅದು ಅಹವೇ ಆಗ್ಬೇಕಲ್ಲ. ಆಮ್ ಆಹ ಆಗ್ಬಹುದು, ಇಂ ಈಹಿ ಆಗ್ಬಹುದು, ಏನು ಆಗ್ಬಹುದು. ಸ್ವರಗಳು ಟೋಟಲಿ ಸ್ವರಗಳ ಕೊನೆಗೆ. ಇನ್ನು ವರ್ಗೀಯ ವ್ಯಂಜನಗಳು ಕಾದಿಂದ ಮಾದವರೆಗೆ 5 ವರ್ಗಗಳಲ್ಲಿ ನಿಂತಿವೆ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ. ಇದನ್ನು ಸ್ಪರ್ಶಾಕ್ಷರಗಳು ಅಂತ ಕರೀತಾರೆ. ಅದು ಸ್ವರ, ಇದು ಸ್ಪರ್ಶ. ಮತ್ತೆ ಎರಲವಗಳು ಅಂತಸ್ಥಗಳು, ಶಶದಹಗಳು ಊಷ್ಮಗಳು. ಅಲ್ಲಿಗೆ 4 ಬಗೆಯ ಅಕ್ಷರಗಳ ಪರಿಚಯ ನಮಗೆ. ಇದು 4 ನೋಡ್ಲಿಕ್ಕೆ ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ, ಯಾವಾಗಲೂ ಕರ್ಮಾಂಗದಲ್ಲಿ ಹೆಚ್ಚು ಕಡಿಮೆ ಆದ್ರೆ ತದ್ವಿಷ್ಣು ಸ್ಮರಣಾದೇವ ಸಂಪೂರ್ಣಂ ಸ್ಯಾದಿದಿಶು ವಿಷ್ಣು 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 ಅಂತ ಹೇಳಿ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತಿ. ಯಾವತ್ತು ನೋಡಿದ್ರು ವಿಷ್ಣು ಸ್ಮರಣೆ ಮಾಡ್ತಾರೆ, ವಿಷ್ಣು 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 ಅಂತ ಹೇಳ್ತಾ ಇರಿ. ಯಾಕೆ ಹೇಳುದು ವಿಷ್ಣು ಅಂತ ನೋಡಿ, ಇವನ ಹೆಸರು ಕೊಟ್ಟದ್ದು ವಿಷ್ಣು ರಾತ ಅಂತೇಳಿ. ನೀವು ಕೃಷ್ಣನನ್ನು ಬಹಳ ಕಡೆಯಲ್ಲಿ ವಿಷ್ಣು ಅಂತ ಶಬ್ದದಲ್ಲಿ ಕರೀತಾರೆ ಅವರು. ಯಾಕೆ ವಿಷ್ಣು ಅಂದ್ರೆ ಅಲ್ಲಿ ನೋಡಿ, ವಿಷ್ಣು ಅಲ್ಲಿ ವಾ ಉಂಟು, ಎರಲವ, ಅದು ಅಂತಸ್ಥ. ಆನಂತರ ವಿಷ್ಣು ಅಲ್ಲಿ ಶಾ ಉಂಟು, ಅದು ಶಶಸಹ, ಅದು ಊಷ್ಮ. ಮತ್ತೆ ಕಡೆಯಲ್ಲಿ ನಾ ಉಂಟು, ಅದು ಪಂಚವರ್ಗದಲ್ಲಿ ಸೇರಿದ್ದು, ವ್ಯಂಜನಗಳಲ್ಲಿ ಸೇರಿದ್ದು, ಸ್ಪರ್ಶಾಕ್ಷರದು ಟಟಾಳ. ಅಲ್ಲಿ 3 ಜಾತಿದ್ದು ಸಿಕ್ಕಿದ್ದು. ಇನ್ನು ವಿ ಎನ್ನುವಲ್ಲಿ ಈ ಉಂಟು, ಅದು ಸ್ವರ.
ವಿಷ್ಣು ಎನ್ನುವಲ್ಲಿ ಊ ಉಂಟು, ಅದು ಸ್ವರ. ಈ ಊ ಉಂಟಲ್ಲಿ ವಿಷ್ಣು ಎನ್ನುವಲ್ಲಿ, ಆದ್ರೆ ಅದು ಸ್ವರಾಕ್ಷರಗಳು. 4 ಬಗೆಯ ಅಕ್ಷರಗಳ ಜೋಡಣೆ ಉಂಟಲ್ಲಿ, ಇದನ್ನು ಗುರುತಿಸುವ ರೀತಿ. ಹಾಗೆಯೇ ಕೇಶವ ಅನ್ನುವಲ್ಲಿ ಉಂಟು. ಕ ಅಂದ್ರೆ ಅದು ಇಲ್ಲಿ ಬರ್ತದಲ್ಲ, ಕೇಶವ ಶಬ್ದ ಚಿಂತನೆ ಬರ್ತದೆ ಮಾಡ್ಲಿಕ್ಕೆ. ಹೇಳಿದ ಅವ ಅಂತ ಪ್ರಥಮ ಸ್ಥಾಪಯಮೇ ಅಚ್ಯುತ ಅಂತ ಹೇಳುವಲ್ಲಿ ಕೇಶವ ಅಂತೆಲ್ಲ ಕರೆಯುವುದು ಬೇಕಾದಷ್ಟು ಕಡೆ ಅರ್ಜುನ ಕರೆದೇನೆ. ಕ ಎನ್ನುವುದು ಸ್ಪರ್ಶಾಕ್ಷರ ಆಯಿತು, ಶ ಎನ್ನುವುದು ಊಷ್ಮಾಕ್ಷರ ಆಯಿತು, ವ ಎನ್ನುವುದು ಅದು ಅಂತಸ್ಥ ಆಯಿತು, ಎ ಎನ್ನುವುದು ಆ ಎನ್ನುವುದು ಎಲ್ಲ ಸ್ವರಾಕ್ಷರ ಆಯಿತು. ನೋಡಿ, ಇದು ಕಲೀಲಿಕ್ಕಿರುವಂಥದ್ದು. ಎಲ್ಲ ಬಗೆಯ ಅಕ್ಷರಗಳು ಇದು ಹೆಸರಿಡುವಾಗೆಲ್ಲ ಹುಡುಕಬೇಕಾದ್ದು ನಾವು. ಎಲ್ಲ ಜಾತಿಯ ವರ್ಣಗಳು ಅಲ್ಲಿ ಬರುವ ಹಾಗೆ ಆಗಬೇಕು, ಆಗ ನಮಗೆ ಅನುಕೂಲ ಆಗುತ್ತೆ ಚಿಂತನೆ ಮಾಡಲಿಕ್ಕೆ ಅಂತ ಹೇಳಿಕೊಳ್ಳಿಕ್ಕೆ. ಇಲ್ಲಿ 51 ಅಕ್ಷರ ಆಯ್ತಲ್ಲ, ಇನ್ನು 63 ಮಾಡುವ. 51ಕ್ಕೆ ಎಷ್ಟು ಕೂಡಿಸಿದ್ರೆ 63 ಆಗ್ತದೆ, 12 ಕೂಡಿಸಿದ್ರೆ 63 ಆಗ್ತದೆ. ನಾವೀಗ 12 ಅಕ್ಷರ ಹುಡುಕ್ಬೇಕು, ಎಲ್ಲಿ ಉಂಟು ಹೇಗೆ ಉಂಟು ಅಂತ. ಎಲ್ಲ ಸ್ವರದಲ್ಲೇ ಇರುವುದು ಮುಖ್ಯ. ಅಲ್ಲಿ ನಾನು ಅಷ್ಟರಲ್ಲೇ ತೋರಿಸಿಬಿಡ್ತೇನೆ ಸಾಕಾಗುತ್ತೆ ಅಂತ ಕಾಣುತ್ತೆ. ಬೇರೆ ಬೇಕಾದಷ್ಟುಂಟು, ಶಿಕ್ಷಾ ಗ್ರಂಥಗಳು ಅನೇಕ ರೀತಿಯಲ್ಲಿ ಹೇಳ್ತವೆ. ನೋಡಿ, ಕರೆಯುವಾಗ ಪ್ಲುತ ಅಂತ ಒಂದುಂಟು, ಹ್ರಸ್ವ ದೀರ್ಘ ಪ್ಲುತ. ಹ್ರಸ್ವಂ ದೀರ್ಘಂ ಪ್ಲುತಂಚೈವ ಅಂತ ಇದು ನಿಯಮ. ರಾಮ ಅಂದ್ರೆ ಹ್ರಸ್ವ, ರಾಮ ಅಂದ್ರೆ ದೀರ್ಘ. ಇನ್ನು ದೂರದಲ್ಲಿದ್ದಾಗ ದೂರ ದೂತೆ ಅಂತ ಕರೆಯುವಾಗ ರಾಮ ಅಂತೇವೆ, ಇದೆಂತದ್ದು? ಅದು 3ನೇದು ಪ್ಲುತ. ಅದನ್ನ ಹ್ರಸ್ವ ದೀರ್ಘ ಪ್ಲುತ ಅಂತ 3 ರೀತಿಯಿಂದ ಸ್ವರಗಳನ್ನು ಗುರುತಿಸಿದ್ರೆ ಆ ಒಂದು, ಈ ಒಂದು, ಊ ಋ ಲ 5ರಲ್ಲಿ ಒಂದು ಸೇರ್ಪಡೆ ಆಯಿತು. ಮತ್ತೆ ಓ ಅದು ಸರಿ, ಐ ಔ ಅಲ್ಲಿಯೂ ಪ್ಲುತ ಉಂಟು, ಅದು ದೀರ್ಘ ಸ್ವಯಂ ಪ್ಲುತ ಉಂಟು. ಇದಿಷ್ಟು 9 ಅಕ್ಷರಗಳು ಆಡ್ ಆದವು ಈಗ ಪ್ಲುತವಾಗಿ ನಮಗೆ. ಇನ್ನು ಲ್ ಎರಲವ ನಾನು ಆ ಈ ಊರು 5 ಕೊಟ್ಟಿದ್ದೇನೆ. ಎ ಮತ್ತೆ ಐ ಓ ಮತ್ತೆ ಅವು 4 ಕೊಟ್ಟಿದ್ದೇನೆ. ಇನ್ನು ಅದರೊಟ್ಟಿಗೆ ಪ್ಲುತಾಕ್ಷರದ ಜೊತೆಯಲ್ಲಿ ಎ ಓ 2 ಹ್ರಸ್ವ ಬೇರೆ ಇದೆ. ಇದು ನಮ್ಮ ಅಕ್ಷರ ಲೆಕ್ಕಾಚಾರದಲ್ಲಿ ಸಂಸ್ಕೃತದಲ್ಲಿ ಎ ಓ ಇಲ್ಲ, ಸಂಸ್ಕೃತದಲ್ಲಿ ಎ ಓ ಅಷ್ಟೇ. ಕನ್ನಡದಲ್ಲಿ ಮಾತ್ರ ಎ ಐ ಓ ಔ. ಹ್ರಸ್ವ ಎ ಮತ್ತೆ ಹ್ರಸ್ವ ಓಕಾರ ಕನ್ನಡದ ಭಾಷೆಯಲ್ಲಿದೆ, ಸಂಸ್ಕೃತದ ಲೆಟರ್ಸ್ಗಳಲ್ಲಿ ಇಲ್ಲಿ ಸಿಗುವುದಿಲ್ಲ. ಆದ್ರೆ ಅದನ್ನು ಆಚಾರ್ಯ ಮಧ್ವರು ಪ್ರಯೋಗ ಮಾಡಿದ್ದಾರೆ ಅಂತ ತೋರಿಸಿಕೊಟ್ಟದ್ದುಂಟು. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಳ ಅಲ್ಲೆಲ್ಲ ತಮೋಗಿರಿ ಓ ದೀರ್ಘ ಇಲ್ಲದೆ ಹ್ರಸ್ವ ಓವನ್ನು ಛಂದಸ್ಸಿಗೆ ಅನುಗುಣವಾಗಿ ಬಳಸಲಿಕ್ಕೆ ಬರ್ತದೆ ಅಂತ. ಅದರಿಂದ ಹ್ರಸ್ವ ಓ ಮತ್ತು ಎ ಉಂಟು. ಕನ್ನಡದಲ್ಲಿ 1 ಹೇಳಲಿಕ್ಕೆ ಬರ್ತದೆ ಓ ಹ್ರಸ್ವ, ಕನ್ನಡದಲ್ಲಿ 2 ಹೇಳಲಿಕ್ಕೆ ಬರ್ತದೆ ಎ ಹ್ರಸ್ವ. ಅದರಿಂದ ಸಂಸ್ಕೃತದಲ್ಲಿ ಎ ಓ ಹ್ರಸ್ವದಲ್ಲಿ ಹೇಳುವ ವಾಕ್ಯಗಳು ಇವತ್ತು ಕಡಿಮೆ ಸಿಗುವುದು, ಶಬ್ದಗಳಿಲ್ಲ. ವೇದಾಂತಗಳಲ್ಲೆಲ್ಲ ಬಹಳ ಕಡಿಮೆ ಮಟ್ಟದಲ್ಲಿ ಅನೇಕ ಹಳೆಯ ತಂತ್ರಗಳಲ್ಲಿ ಕಾಣ್ತದೆ. ಅದನ್ನ ಅವು 2 ಮತ್ತೆ ಸೇರಿಸಿಕೊಂಡ್ರೆ ವಿಶೇಷವಾದ ನಮಗೆ 11 ಅಕ್ಷರಗಳು ಲಭ್ಯವಾದವು. ಇನ್ನು ಲಕಾರವನ್ನು ಅವರು ಬಿಟ್ಟದ್ದುಂಟು, ನಾವು ಅದರಲ್ಲಿ 51ರಲ್ಲಿ ಸೇರಿದೆ ಅದರೊಟ್ಟಿಗೆ. ಇನ್ನು ಅನೇಕ ಅಕ್ಷರಗಳು ವಿಸರ್ಗಾಂತದಲ್ಲಿ ಪ್ರಯೋಗ ಮಾಡಲಿಕ್ಕೆ ಇರತಕ್ಕಂಥ ಉಪಧ್ಮಾನೀಯ ಜಿಹ್ವಾಮೂಲ್ಯ ಇವೆಲ್ಲ ಸೇರಿಕೊಳ್ತದೆ ವಾಸ್ತವವಾಗಿ ನೋಡ್ಲಿಕ್ಕೆ ಬಂದಾಗ. ಇದಕ್ಕೊಂದು ಕಮ್ಮಿ ಆದದ್ದು ಸಂವೃತ ವಿವೃತವಾದ ಆಕಾರದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಆ ಹೇಳುವಾಗ ಬಾಯಿ ತೆರೆದು ಹೇಳ್ತೇವೆ, ಆ ಹೇಳಿ ಬಾಯಿ ಒಳಗೆ ಹೇಳುತ್ತೆ. ಬಾಯಿ ಒಳಗೆ ಬಾಯಿ ಹೊರಗೆ ಹೇಳುವ ನೆಲೆಯಲ್ಲಿಯೂ ಪ್ರಥಮಾಕ್ಷರದ ಚಿಂತನೆಯಲ್ಲಿ ಇದನ್ನು ಗುರುತಿಸಲಿಕ್ಕೆ ಆಗುತ್ತೆ. ಈಗ 63 ಅಕ್ಷರಗಳು ಅನೇಕ ರೀತಿಗಳಲ್ಲಿವೆ. ನಾನು ಆಗ ಹೇಳಿದಾಗೆ ಜಿಹ್ವಾಮೂಲೀಯ, ಉಪಧ್ಮಾನೀಯ, ಯಮಳಾಕ್ಷರ ಇವನ್ನೆಲ್ಲ ಸೇರಿಸಿಕೊಂಡ್ರು ಮಾಡಲಿಕ್ಕೆ ಬರುತ್ತೆ. ಹೆಚ್ಚಿನ ವ್ಯಾಕರಣಕಾರರಲ್ಲಿ ಳಾಯೇ ಇಲ್ಲ. 51ರಲ್ಲಿ ನಾವೆಂದು ಸೇರಿಸಿಕೊಂಡೇ ನಾವು ಮಾಡಿದ್ದೇವೆ. ಕ್ಷಕಾರವು ಕೆಲವರು ಹೇಳೋದಿಲ್ಲ, ಅದನ್ನು ಸೇರಿಸಿಕೊಂಡು ಮಾಡಿದ್ದೇವೆ. ಹಾಗಾಗಿ ಇದು ಬೇರೆ ರೀತಿಯ 63 ಅಕ್ಷರದ ಚಿಂತನೆ ಕೊಟ್ಟರೆ ಸುಲಭ ಆಗಲಿಕ್ಕೆ. ಹಾ ಕೃಷ್ಣ ದ್ವಾರಕಾವಾಸಿನ್ ಇವಳು ಕರೆದಾಗ, ದ್ರೌಪದಿ ಕರೆದಾಗ ದೀರ್ಘಾಂತವಾಗಿ ಅಲ್ಲ ಪ್ಲುತಾಂತವಾಗಿ ಹೇಳಿದ್ದಾಳೆ. ಇಂಥದ್ದು ಬೇಕಾದಷ್ಟು ಕಡೆಯಲ್ಲಿ ನಾವು ವ್ಯಾಖ್ಯ ಪ್ರಕರಣಗಳಲ್ಲೆಲ್ಲ ಹುಡುಕ್ಲಿಕ್ಕೆ ಬರ್ತದೆ. ಅದನ್ನು ಉಲ್ಲೇಖ ಮಾಡಿ ತ್ರಿಷಷ್ಟಿ ವರ್ಣ ಸಂಯುಕ್ತಂ ಅಷ್ಟಸ್ಥಾನ ಸಮೀರಿತಂ ಮತ್ತು 8 ಕಡೆಯಿಂದ ಅಕ್ಷರಗಳು ಹೊರಗೆ ಬರುವುದು ಗೊತ್ತಾಗಬೇಕು. ಅಕ್ಷರ ಉಪಯೋಗಿಸುವಾಗ ತಲೆ ಉಪಯೋಗಕ್ಕೆ ಬರ್ತದೆ, ಶಾ ಹೇಳುವಾಗ ಎಲ್ಲ. ಆನಂತರ ಮಾ ನಾ ಎಲ್ಲ ಹೇಳುವಾಗ ಮೂಗು ಸೇರ್ತದೆ, ಮೂಗಿನ ಜೊತೆಯಲ್ಲಿ ಅನುನಾಸಿಕ ಅಕ್ಷರಗಳೆಲ್ಲ ಕೆಸರುಗಳೆಲ್ಲ ಬರುವಾಗ. ಮತ್ತೆ ತುಟಿ ಸರಿ ಇಲ್ಲದಿದ್ರೆ
ಕೆಲವರು ಲಿಫ್ಟಿಗೆ ಹಾಕುವಾಗ ಮಾತಾಡ್ಲಿಕ್ಕೆ ಹೋಗುವಾಗ ಎಲ್ಲಿಯಾದ್ರೂ ಹಾಳಾಗುತ್ತಾ ಅಂತ ಹೇಳಿ ಹೋಗುದು. ಅವರ ಅಪ್ಪ ಅಮ್ಮ ಎಲ್ಲ ಕರೀಲಿಕ್ಕೆ ಆಗುದಿಲ್ಲ ಅವರಿಗೆ. ಹೇಗೆಲ್ಲ ತುಟಿ ಮುಟ್ಟಿದ್ರೆ ಎಲ್ಲಿ ಲಿಫ್ಟಿಗೆ ಹಾಳಾಗುತ್ತೋ ಅಂತ ಅಪ್ಪ ಅಮ್ಮ ಅಬ್ಬೆ ಎಲ್ಲ ಹೇಳ್ಬೇಕಾದ್ರೆ ತುಟಿ ಪುರಬಹುದು. ಅಂದ್ರೆ ತುಟಿ ಸೇರುವ ಅಕ್ಷರಗಳು. ಮತ್ತೆ ದಂತ, ಹಲ್ಲು ಬಿದ್ದವರಿಗೆ ಕೆಲವು ಟಕಟಗಳೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ದಂತ್ಯಗಳು, ದಂತ ಬೇಕು. ಆನಂತರ ನಾಲಿಗೆ ಬೇಕು ಕೆಲವರಿಗೆ. ನಾಲಿಗೆ ಇಲ್ಲದಿದ್ರೆ, ನಾಲಿಗೆಯಲ್ಲಿ ಹುಣ್ಣು ಎಲ್ಲ ಆಗಿದ್ರೆ, ನೋವಾಗಿದ್ರೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ನಾಲಿಗೆ ಒಳನಾಲಿಗೆ ಕೆಲಸ ಮಾಡ್ತದೆ ಕೆಲವು, ಕಿರುನಾಲಿಗೆ. ಅದು ತಾಲವಿ, ಅದಕ್ಕೆ ಒಳಗಿನ ಅಕ್ಷರಗಳು ಹೇಳುವ ಚಾಚ ಎಲ್ಲ ಹೇಳುವಲ್ಲಿ ಅದೆಲ್ಲ ಹೇಳಿಕೊಳ್ತೇವೆ. ಅಂಗಳ ಮಾತಾಡ್ತದೆ. ಕಂಠ, ಕುತ್ತಿಗೆ ಗಂಟು ಬೇಕೇ ಬೇಕು ಕೆಲವಕ್ಕೆ. ಕಂಠವೇ ಗಟ್ಟಿ. ಕಕಾರೆಲ್ಲ ಕಂಠ, ಕಾ ಹೇಳ್ಬೇಕಾದ್ರೆ ಕುತ್ತಿಗೆ ಬೇಕು. ಹೀಗೆ ಕುತ್ತಿಗೆಯಿಂದ ಹಿಡಿದು ಹೊರಗೆ ಬರುವ ಶಬ್ದಗಳ ವಿನ್ಯಾಸಗಳಲ್ಲಿ ಅಷ್ಟಸ್ಥಾನಗಳನ್ನು ಗುರುತಿಸ್ತಾರೆ ಅವರು. ಅದು ಅಷ್ಟಾಕ್ಷರದ ಗೌಜಿ ಹೌದು, ಪ್ರಣವದ ವಿಕಾಸ ಹೌದು. ಇದೆಲ್ಲ ಹೇಳಲಿಕ್ಕೋಸ್ಕರ ಹೇಳುವಂಥದ್ದು. ಅಷ್ಟಮೂರ್ತಿಯ ಭಗವಂತನ ಚಿಂತನೆಗಾಗಿ, ಅಷ್ಟರೂಪನ ಅನುಸಂಧಾನಕ್ಕಾಗಿ ಅಲ್ಲ. ಮತ್ತು ಇನ್ನು ಕೆಳಗೋದು ಹೃದಯ, ನಾಭಿ, ಇವೆಲ್ಲವೂ ಕಾರಣ ಆಗತ್ತೆ. ಅಕ್ಷರಗಳು ಅದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬೇಕವನು, ವ್ಯವಸ್ಥಿತವಾಗಿ ಹೇಳಲಿಕ್ಕೆ ಬಾರದವನು, ಸರಿಯಾಗಿ ಅಕ್ಷರ ಹೇಳದವನು, ಅವನನ್ನೆಲ್ಲ ಮಾಡಬಾರದು ಹೇಳ್ತಾರೆ ಕಥೆ ಹೇಳಲಿಕ್ಕೆ. ಹೇಗೆ ನಾವು ತಪ್ಪು ಹೇಳ್ತಾನೆ, ಅರ್ಥ ಆಗುವುದಿಲ್ಲ, ಏನ್ ಶಬ್ದ ಹೇಳಿದ್ದು, ಏನ್ ದೇವರ ವೈಭವ ಮಾತಾಡಿದ್ದು ಅಂತ. ಸ್ಪಷ್ಟ ಇರಬೇಕು, ಒಳ್ಳೆ ಅಕ್ಷರ ಬರಬೇಕು, ಇವನ್ನೆಲ್ಲ ಗುರುತಿಸ್ತಾರೆ. ವಾಚೇದ್ ವಾಚಕ ಸ್ವಸ್ಥ, ಆರೋಗ್ಯ ಚೆನ್ನಾಗಿರಬೇಕು. ಸ್ವಾಸೀನ, ಕೂತದ್ದು ಚೆನ್ನಾಗಿರಬೇಕು. ಸುಸಮಾಯುತ, ಮನಸ್ಸು ಪ್ರಸನ್ನ ಆಗಿರಬೇಕು. ಆರೋಗ್ಯವಂತನು ಚೆನ್ನಾಗಿ ಕುಳಿತು ಒಳ್ಳೆ ಆಸನದಲ್ಲಿ ನಿಂತುಕೊಂಡು ಇದ್ದುಕೊಂಡು ಮನಸ್ಸು ಸಮಾಧಾನ ಮಾಡಿಕೊಂಡು ಅಕ್ಷರಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಸ್ಥಾನಗಳನ್ನು ಚೆನ್ನಾಗಿ, ಯಾವುದೇ ಆರೋಗ್ಯ ಹಾಳಾದ ಸ್ಥಾನಗಳಿಲ್ಲದೆ ಆಯಾ ಸ್ಥಾನಗಳೇ ಆಯಾ ಅಕ್ಷರಗಳನ್ನು ಪ್ರಯೋಗ ಮಾಡ್ತಾ ಒಂದಕ್ಷರಕ್ಕೆ ಅಂಟಿಕೊಂಡಿರದೆ, ಬಿಚ್ಚಿಕೊಂಡು ಇರದೆ, ದೂರ ಹೋಗದೆ, ಹತ್ತಿರ ಬೀಳದೆ, ಒಂದರ ಮೇಲೆ ಒಂದು ಮುಗಿದು ಬೀಳದೆ, ಒಂದಕ್ಕಿನ್ನೊಂದು ದೂರಕ್ಕೂ ಸರಿಯದೆ, ಗಟ್ಟಿಯಾಗಿ ಮನಸ್ಸು ಗಟ್ಟಿ ಮಾಡಿ ಧಾರಣೆಯಿಂದ ಮಾತಾಡುವವನು ಬೇಕು. ಇಂಥವನು ಸಿಕ್ಕಿದರೆ ಈದೃಶಾತ್ ವಾಚಕಾತ್ ರಾಜನ್ ಶ್ರುತ್ವ ಭಾರತಂ ನಿಯಮಸ್ಥಃ ಶುಚಿ ಶ್ರೋತ ಶೃಣ್ವನ್ ಸಫಲಮಶ್ನುತೆ. ಇಂಥವನು ಸಿಕ್ಕಿದೆ ಕೇಳಿದರೆ ಖಂಡಿತವಾಗಿ ಫಲ ಬರುತ್ತೆ ಭಾರತಕ್ಕೆ ಅಂತ ಯಾರು ಹೇಳ್ತಾನೆ. ಭಾರತವನ್ನು ಕೇಳುವಾಗ ನಿಯಮದಲ್ಲಿದ್ದುಕೊಂಡು ಕೇಳು. ಒಂದಿಷ್ಟು ನಿಯಮಗಳನ್ನು ಕೊಟ್ಟಿದ್ದಾರೆ. ಎಲ್ಲಿಯೋ ಬಿದ್ದುಕೊಂಡು, ಸೋಪದಲ್ಲಿ ಹೊರಳಾಡಿಕೊಂಡು, ಅಡುಗೆಯನ್ನು ಮಾಡ್ತಾ, ಇನ್ನು ಯಾರೊಟ್ಟಿಯೋ ಕಾರ್ಡ್ಸ್ ಆಡ್ತಾ, ಅದು ಮಾಲೆ ಕಡ್ತಾ, ಬತ್ತಿ ಹೊಸೆಯುತ್ತಾ, ಇನ್ನೇನೋ ತಿಂದುಕೊಳ್ಳುತ್ತಾ, ಹಾಗೆಲ್ಲ ಪ್ರಯೋಜನ ಆಗುವುದಿಲ್ಲ. ಕೇಳುವಾಗ ಸ್ವಸ್ಥವಾದ ಮನಸ್ಸಿನಲ್ಲಿ ಒಂದೆಡೆ ಕೂತು ಚೆನ್ನಾಗಿ ಗೌರವಿಸಿಕೊಂಡು ಮಾತನ್ನು ಕೇಳು, ಹಾಗೆ ಖಂಡಿತವಾಗಿ ಫಲ ಬರುತ್ತೆ ಅಂತಾರೆ. ವಾಚಕಸ್ಯ ದಾತವ್ಯ ಮನಸ ಎದ್ದೆದಿಚ್ಛತಿ. ನಿನಗೇನು ಕೊಡಬೇಕು ಅಂತ ಯೋಚನೆ ಮಾಡೋದನ್ನು ಕೊಟ್ಟು ಬಿಡುವಂತ. ಹೇಳುಗನಿಗೆ ಕೇಳುಗ ಮಾಡಬೇಕಾದ ಕಥೆಯನ್ನು ಕೇಳಿದ್ರೆ, ನಿನಗೆ ಎಂತ ಕೊಡಬೇಕಾಯ್ತು ಕೊಟ್ಟು ಬಿಡು. ಇಂಥದ್ದೇ ಅಂತದ್ದೇ ಕೊಟ್ಟೇ ಕೊಡಬೇಕು ಅಂತ ನಿರ್ಬಂಧ ಇಲ್ಲ. ನಿನ್ನ ತಲೆಯಲ್ಲಿ ಏನು ಬಂತು? ಪ್ರಸನ್ನವಾದ ನಿನ್ನ ತಲೆಗೆ ವಿಷಯಗಳು ಹೊತ್ತಾಗ ಅಯ್ಯೋ ಇದನ್ನು ಕೊಟ್ಟು ಬಿಡುವ ಅಂತ ಕಾಣುತ್ತೆ ಕಂಡ್ರೆ ಕೊಟ್ಟು ಬಿಡಪ್ಪ. ಯಾಕೆಂದ್ರೆ ದೇವೋತ್ ಪೂಜೆ ಪಂಚ, ಅವನನ್ನು ಈ ಮಾತನ್ನು ಹೇಳಿಸ್ಲಿಕ್ಕೋಸ್ಕರ ಒಂದು ವಿಭೂತಿಯನ್ನಾಗಿ ಭಗವಂತ ಮಾಡಿದ್ದಾನಲ್ಲ, ಅದು ನಮ್ಮನೊಳಗೆ ದೇವರು ಕೂತಿದ್ದಾನೆ ಅಂತ ಅರ್ಥ. ನೀನು ದೇವನಿಗೆ ಮಾಡೋ ವೈಭವದಂತೆ ಅವನಿಗೆ ವೈಭವ ಮಾಡು. ವಿಷ್ಣು ಲೋಕ ಮವಾಪ್ರಿಯ ಹೀಗೆ ಮಾಡಿದ್ರೆ ನಿನಗೆ ವಿಷ್ಣು ಲೋಕ ಗ್ಯಾರಂಟಿ. ನೋಡಿ, ವಿಷ್ಣು ಶಬ್ದದ ಕೇಳಿದ್ದು ವಿಷ್ಣು, ಅದಕ್ಕೆ ನಾನು ಎತ್ತಿಕೊಂಡು ಹೇಳುತ್ತೇನೆ. ವಿಷ್ಣು ಲೋಕ ಮವಾಪ್ರಿಯ, ವೈಷ್ಣವ, ವಿಷ್ಣು, ವಿಷ್ಣು ಪಾರಮ್ಯ, ಇವೆಲ್ಲ ಯಾಕೆ ಹೇಳ್ತಾರೆ ಕೇಳಿದ್ರೆ ಅದರಲ್ಲಿ ಎಲ್ಲ ಅಕ್ಷರಗಳ ಸಮಾವೇಶ ಉಂಟು ಅಂದ್ರೆ. ಮತ್ತೆ ಐತರೆ ಎಂದು ದೊಡ್ಡ ಅರ್ಥ ಪಡುತ್ತದೆ. ಶಕಾರ ಒಳನಕಾರ ಪ್ರಾಣಾತ್ಮ ಅಂತ ಸಂಧಿ ದೇವತೆಗಳ ಚಿಂತನೆಗಳನ್ನು ಮಾಡ್ತಾ ಎಲ್ಲ ಭಯಂಕರ ಜೋರಾಗಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅದಿರ್ಲಿ, ಉಕಾರಕ್ಕೆ ಏನರ್ಥ? ಸ್ವಭಾವದಲ್ಲಿ ಅವನಲ್ಲಿ ಏನು ಗುಣಗಳು ತುಂಬಿವೆ ಅಂತ ಹೇಳಲಿಕ್ಕೆ. ಆರ್ಥಿಕವಾಗಿ ಎಲ್ಲ ನಾವು ಅಕ್ಷರದಲ್ಲಿ ಗೌಜನ್ನು ನೋಡ್ಲಿಕ್ಕೆ ಬರ್ತದೆ ಅಲ್ಲಿಂದ ಅಂತ ವಿಷ್ಣು ಲೋಕಕ್ಕೆ ಅವನು ಸೇರ್ತಾನೆ. ಪ್ರತಿ ಪರ್ವ ಸಮಾಪ್ತೌಚ ಪುಸ್ತಕಂ ವೈ ವಿಚಕ್ಷಣ ಸುವರ್ಣೇನ ಸಂಯುಕ್ತ ವಾಚಕಾಯ ನಿವೇದಯೇತ್. ನಿಜವಾಗಿ ಪ್ರತಿ ಪರ್ವ ಮಂಗಳಾಗಬೇಕು. ಒಂದೊಂದು ಪರ್ವ ಪ್ರವಚನ ಆದ ತಕ್ಷಣ ಆ ಪರ್ವವನ್ನು ಭರಿಸಿ ಆ ಹೊತ್ತಗೇನು ಅವನಿಗೆ ದಾನ ಮಾಡಬೇಕು. ಬಂಗಾರ ಇಟ್ಟು ಹೇಳುಗನಿಗೆ ಅವನು ಕಲಿತ ಪುಸ್ತಕಗಳು ಹಾಳಾಗಿರ್ತವೆ, ಬಿದ್ದೋಗ್ತವೆ, ಕಳೆದೋಗ್ತವೆ, ಇನ್ನೇನು ಆಗುತ್ತೆ. ತಿರುಗಿಸಿ ಅದು ಹರಿದೋಗ್ತದೆ. ಅದಕ್ಕೊಂದು ಹೊಸ ಹೇಳಿದ್ದಕ್ಕೆ ಏನು ಗಿಫ್ಟ್ ಹೇಳಿದ್ರೆ ಮಗದೊಂದು ಹೊಸ ಹೊತ್ತಾಗಿ ಕೊಡೋದು ಅವನಿಗೆ. ಅದು ಇನ್ನಷ್ಟು ಹೇಳಲಿಕ್ಕೆ ಆಗ್ತದೆ, ಇನ್ನಷ್ಟು ಅಲ್ಲಿ ಕೊಡ್ಲಿಕ್ಕೆ ಬರ್ತದೆ.
ಅಥವಾ ಮೊದಲೇ ಒಂದು ಬರೆದಿಟ್ಟು ಕೊಟ್ಟವನಿಗೆ ಅವನಿಂದ ವಾಚನ ಮಾಡಿಸು, ನಮಗಿದನ್ನು ಹೇಳಿಬಿಡಿ, ನೀವು ಒಂದು ಪರ್ವ ಕೊಟ್ಟಿದ್ದೇವೆ, ಇದನ್ನು ನಮಗೆ ತಿಳಿಸಿಬಿಡಿ, ಅದರ ವಿವರಣೆ ಕೊಟ್ಟು ಬಿಡಿ ಅಂತ. ಹಿಂದೆಲ್ಲ ಬಹಳ ಕಡಿಮೆ ಪುಸ್ತಕಗಳು, ಬಹಳ ಕಷ್ಟ, ಅದಕ್ಕೆ ಹೇಳಿದ್ದು. ಈಗ ಪುಸ್ತಕ ಕೊಟ್ಟರೆ ಬೇಕಾದಷ್ಟು ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಕೊಟ್ಟು ಬಿಡಬಹುದು ವಿಷಯ. ಆದ್ರೆ ಓದುವವರು ಯಾರು? ಮನೆಯಲ್ಲಿ ಅದೇ ಆಗಿಬಿಟ್ರೆ ಬಾಣಾಲಿ ಗಿಫ್ಟ್ ಇದ್ದ ಹಾಗೆ, ಮದುವೆ ಆಗಿದೆ ಹೇಳಿಕೊಂಡು ಬಾಣಾಲಿ ಕೊಟ್ರಂತೆ. 10-15 ಜನರು ಬಾಣಾಲೇ ಕೊಟ್ಟದ್ದು. ಅದಕ್ಕೆ ಬೇಕಾದ ಹುರಿಲಿಕ್ಕೆ ಎಣ್ಣೆಯೋ ಪದಾರ್ಥ ಎಲ್ಲ ಕೊಡಬಹುದಿತ್ತಲ್ಲ. ಎಲ್ಲರೂ ಬಾಣಾಲೆ ಕೊಟ್ರೆ ತಿನ್ನುವುದೇನನ್ನು? 10 ಒಲೆಯಲ್ಲಿ ಇಡ್ಲಿಕ್ಕೆ ಬರುತ್ತೆ 10 ಬಾಣಾಲೆ. ಅದು ಒಬ್ಬ ಬಾಣಾಲೆ ಕೊಟ್ರೆ ಮಗದ ಎಣ್ಣೆಯೋ ಅದಕ್ಕೆ ಹುರಿಯೋ ಹಿಟ್ಟೋ ಮತ್ತೊಂದು ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು. ಹಾಗೆ ಹೊತ್ತಗೆಗಳೇ ಆವತ್ತು ಇಲ್ಲದ ಕಾಲದಲ್ಲಿ ಎಲ್ಲೆಡತ್ತು ಪ್ರಚಾರಕ್ಕಾಗಿ ಹೇಳಿದ್ರು. ಪ್ರತಿ ಪರ್ವ ಸಮಾಪ್ತಿಯಾದಾಗಲೂ ಆ ಪರ್ವದ ಹೊತ್ತಗೆ ಎಣ್ಣೆ ಬರೆದು, ಮತ್ತೆ ಎಲ್ಲ ಮುಗಿದಾಗ 18 ಪರ್ವಗಳು ಮುಗಿದಾಗ ಸಮಾಪ್ಯ ಸರ್ವಾಹ ಪ್ರಯತಃ ಸಂಹಿತಾಃ ಶಾಸ್ತ್ರಗೋವಿದಾಃ ಶುಭೇ ದೇಶೇ ನಿವೇದ್ಯಾಥ ಕ್ಷೇಮ ಕ್ಷೌಮ ವಸ್ತ್ರಾಭಿ ಸಮೃತಾಃ ಅಂತ. ಕ್ಷೌಮ ವಸ್ತ್ರ ಬಟ್ಟೆ ಇದರದ್ದು ಕ್ರಿಮಿಕೋಶೋಕ್ತವಾದದ್ದು ರೇಷ್ಮೆ ಬಟ್ಟೆಯಿಂದ ಅದನ್ನು ಚೆನ್ನಾಗಿ ಕಟ್ಟಿ ಎಲ್ಲ ಗ್ರಂಥವನ್ನು 18 ಪರ್ವಗಳನ್ನು ಕಟ್ಟಿ ಶುಕ್ಲಾಂಬರಧರ ತ್ರಗ್ವಿ ಶುಚಿರ್ಭೂತ್ವ ಸ್ವಲಂಕೃತ ಅರ್ಚಯೇತ ಯಥಾ ನ್ಯಾಯಂ ಗಂಧಮಾಲಿ ಪೃಥಕ್ ಪ್ರತಿಯೊಂದು ಪರ್ವಗಳನ್ನು ಸಹ ಆ ಹೊತ್ತಗೆಗಳನ್ನು ಸಹ ವೇದವ್ಯಾಸರ ಮೂರ್ತಿ ಅಂತ, ವ್ಯಾಸರ ಪರಿಪೂರ್ಣವಾದಂತಹ ರೂಪ ಅಲ್ಲಿ ನಿಂತಿದೆ. ಜೊತೆಯಲ್ಲಿ ಮಹಾಲಕ್ಷ್ಮಿ ಮಾತಿನ ರೂಪದಲ್ಲಿದ್ದಾಳೆ, ಶ್ರುತಿಯ ರೂಪದಲ್ಲಿದ್ದಾಳೆ, ಗ್ರಂಥದ ರೂಪದಲ್ಲಿದ್ದಾಳೆ ಅದರೊಳಗೆ. ಹಾಗೆ ಪ್ರಾಣತತ್ವ ಇದೆ ಜ್ಞಾನವನ್ನು ಕೊಡುವಲ್ಲಿ. ಹಾಗೆ ಅಕ್ಷರದೇವಿಯಾಗಿ ಭಾರತಿ ಸರಸ್ವತಿ ಇದ್ದಾಳೆ. ಇವರನ್ನೆಲ್ಲ ಹೊತ್ತಗೆಯಲ್ಲಿ ನೋಡುತ್ತಾ ಯಥಾ ಪ್ರಕಾರ ಪ್ರತಿಯೊಂದರಲ್ಲಿ ಸಹ ಗಂಧ ಪುಷ್ಪ ಮಾಲೆ ಅಂತಾರೆ. ಖಾಲಿ ಹೂ ಆಗುವುದಲ್ಲ, ಮಾಲೆ ಕಟ್ಟಿ ಹಾಕಿದಾಗ ಹೂ ಆಗುವುದಕ್ಕಿಂತ 100 ಪಟ್ಟು ಪುಣ್ಯ ಬರುತ್ತಂತೆ. ಮಾಲೆಯನ್ನು ಹಾಕಿ ಅದನ್ನು ಮೆರುಗುಗೊಳಿಸಿ ಅಲ್ಲಿ ಎಲ್ಲಾ ದೇವತಾ ಕೀರ್ತೇತು ಸರ್ವಾಹ, ಎಲ್ಲ ದೇವತೆಗಳನ್ನು ಬಂದಿದ್ದಾರಲ್ಲ, ಪ್ರಾಣದಿಂದ ಹಿಡಿದು ಎಲ್ಲಾ ದೇವತೆಗಳು ಬಂದಿದ್ದಾರೆ. ವಸುಗಳು, ರುದ್ರರು, ಆದಿತ್ಯರು, ವಿಶ್ವೇ ದೇವತೆಗಳು, ಗಂಧರ್ವರು, ಅಪ್ಸರೆಯರು, ಇವರೆಲ್ಲರೂ ಸಹ ಭಾರತದಲ್ಲಿರುವವರು ಪಾತ್ರ ಮಾಡಿದ್ದಾರೆ. ಎಲ್ಲರನ್ನು ಕರಿ ಅಂದ, ಎಲ್ಲ ದೇವತೆಗಳನ್ನು ನೆನಪಿಸಿಕೋ ಅಂದ, ಎಲ್ಲರ ಚಿಂತನೆ ಸಾಗಲಿ ಅಂದ. ಪ್ರಧಾನವಾಗಿ ನರನಾರಾಯಣವು ಇವತ್ತು ತಾವೇ ಅರ್ಜುನಿಗೇಶು ಬಹಳ ದೊಡ್ಡ ಮಟ್ಟದಲ್ಲಿ ಸಕಲ ಶಾಸ್ತ್ರದ ಸಾರಾನಿಸಿದ ಭಾರತದಲ್ಲಿ ಗೀತೆಯನ್ನು ಕೊಟ್ಟ ನಾರಾಯಣ ಯಾರಿಗಾಗಿ? ನರನಿಗಾಗಿ, ನಮ್ಮನ್ನು ಪ್ರತಿನಿಧಿಸಿಕೊಂಡವ. ಹಾಗಾಗಿ ಅವರನ್ನು ಹೆಚ್ಚಾಗಿ ಕರೆದು ಕರೆಯಿರಿ. ಹಾಗೆಯೇ ಪೂಜೆ ಮಾಡುವಲ್ಲಿ ತಿಳಿದವರನ್ನು, ಜ್ಞಾನಿಗಳನ್ನು ಹೇಳಿದವ ಹೇಗೆ ಆಯ್ತಲ್ಲ, ಇಲ್ಲಿ ನಮಗೆ ಹೇಳದಿದ್ರು ಎಲ್ಲೆಲ್ಲೋ ಹೇಳಿದವರು ಇರ್ತಾರಲ್ಲ, ಅವರು ಬರಲಿ. ಯಾರ್ಯಾರಿಗೂ ಯಾರ್ಯಾರೋ ಹೇಳಿದವರು ಇರ್ತಾರೆ, ಯಾರ್ಯಾರೋ ಓದಿದವರು ಇರ್ತಾರೆ, ತಿಳಿದವರು ಇರ್ತಾರೆ. ಅವರೆಲ್ಲರನ್ನು ಕರೆಸಿ ಅವರಲ್ಲಿ ಎಲ್ಲ ದೇವತೆಗಳನ್ನು ನೋಡಿ ಉಪಾಸನೆ ಮಾಡಿ ನರನಾರಾಯಣರನ್ನು ಕರೀರಿ. ಬ್ರಾಹ್ಮಣೇಶು ತುಷ್ಟೇಶು ಪ್ರಸನ್ನ ಸರ್ವದೇವತ. ಎಲ್ಲ ದೇವತೆಗಳು ಸಂಪೂರ್ಣವಾಗಿ ಸಂತೋಷಗೊಳ್ಳುವುದು ಯಾವಾಗ? ಈ ತಿಳಿದವರನ್ನೆಲ್ಲ ನಾವು ಹಚ್ಚಿಕೊಂಡಾಗ ಅವರನ್ನು ಸಂತೋಷಪಡಿಸಿದಾಗ. ಅದನ್ನೆಲ್ಲ ಬ್ರಾಹ್ಮಣರಲ್ಲಿಯೂ ಜ್ಞಾನಿಗಳಲ್ಲಿಯೂ ಭಗವಂತನ ನಾರಾಯಣನ ಸನ್ನಿಧಾನವನ್ನು ಚಿಂತನೆ ಮಾಡಿ ಪೂಜೆಗೊಳಿಸಿ ಏನಾದ್ರೂ ಎಷ್ಟಾದ್ರೂ ಹೇಗಾದ್ರೂ ಏನನ್ನಾದ್ರೂ ಕೊಡ್ತಾ ಇದೆ ಅಂತ. ಅದು ಇದು ಕೊಡಿದ್ದವ್ರು ಹೇಳೋದಿಲ್ಲ. ನಿನ್ನ ಇಷ್ಟ ಬಂದದ್ದು ಬಂಗಾರ, ಬಟ್ಟೆ, ಅನ್ನಾದಿಗಳು, ಮನೆ, ಭೂಮಿ, ಗೋವು, ರತ್ನ, ಯಾವುದು ಎಲ್ಲ ಪದಗಳ ಬಗ್ಗೆಯೂ ಮಾತಾಡ್ತಾರೆ. ಹೀಗೆ ನಡೆಸಿಕೊಟ್ಟ ಪ್ರಾಪ್ನುಯಾಚ್ಚ ಅಂತವ ನಿಜವಾಗಿ ಪೂರ್ಣವಾದ ಕ್ರತು ಫಲಂ ತಥಾ ಪರ್ವಣಿ ಪ್ರತಿ ಪರ್ವ ಮಂಗಳಾದಾಗಲೂ ಕ್ರಮಬದ್ಧವಾಗಿ ಯಜ್ಞ ಮಾಡಿದ ದೊಡ್ಡ ಯಾಗ ಮಾಡಿದ ಫಲವನ್ನು ಪಡಿತಾರೆ. ಒಂದು ಮಾತ್ರ ಅಲ್ಲ, ಆದಿಪರ್ವ ಮಂಗಳ ಆಗಲಿ, ಸಭಾಪರ್ವ ಆಗಲಿ, ವನಪರ್ವ ಆಗಲಿ, ವಿರಾಟ ಪರ್ವ ಆಗಲಿ, ಉದ್ಯೋಗ ಪರ್ವ ಆಗಲಿ, ಮುಂದೆ ಹೋರಾಟದ ಅಂಗಳದಲ್ಲಿ ಬಂದ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಪರ್ವಗಳಾಗಲಿ, ಯಾವ ಪರ್ವಗಳೇ ಆಗಲಿ, ಮತ್ತೆ ಸೌಪ್ತಿಕವಾಗಿ ಪರ್ವಗಳು, ಸ್ತ್ರೀ ಪರ್ವ, ಮುಂದೆ ಶಾಂತಿ ಅನುಶಾಸನ ಪರ್ವಗಳು, ಆಶ್ರಮೈಸಿಕ ಪರ್ವ, ಆಶ್ರಮವಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ, ಕೊನೆಗಂತೂ ಸ್ವರ್ಗಾರೋಹಣ ಪರ್ವ ಮುಂದಿನ 9. ಯಾವ ಪರ್ವಗಳ ಮಂಗಳಾದಾಗಲೂ ಪ್ರತಿ ಮಂಗಳದಲ್ಲಿಯೂ ಸಹ ವಿಶೇಷವಾದ ಯಜ್ಞ ಮಾಡಿದ, ಮಹಾಯಜ್ಞ ಮಾಡಿದ ಫಲವನ್ನು ಖಂಡಿತ ಪಡಿತಾರೆ. ನಾವು ಬನ್ನಂಚಿಯವರಲ್ಲಿ ಭಾಗವತದ ಚಿಂತನೆ ಮಾಡಿದಾಗ, ತಾತ್ಪರ್ಯ ಸಮೇತ ಪಾಠಕ್ಕೆ ನಿಂತಾಗ ಪ್ರತಿ ಭಾಗವತದ ಸ್ಕಂದದ್ದು ಮಂಗಳ ಮಾಡಿದ್ದೆ. ಪ್ರತಿ ಸ್ಕಂದ ಹಾಗೆ 12 ಸ್ಕಂದ ಮಂಗಳ.
ಮಂಗಳ ಪ್ರವಚನ, ಮಂಗಳಾರಾಧನೆ, ಮಂಗಳ ಪೂಜೆ, ಮಂಗಳ ದ್ರವ್ಯಗಳ ವಿನಿಯೋಗ, ದಾನ ದಕ್ಷಿಣೆ ಜೊತೆ ಇದೆಲ್ಲ ಆದಷ್ಟು ಆಗಿನ ಕಾಲದಲ್ಲಿ. ಹಾಗೆ ಪ್ರತಿ ಪರ್ವದ ಮಂಗಳವನ್ನು ನಡೆಸುವಂತಿರಬೇಕು. ಹಾಗೆ ಪೂರ್ಣವಾದ ಫಲವನ್ನು ಆತ ಪಡಿತಾನೆ. 18 ಅದು ಪೂರ್ಣ ಸಂಖ್ಯೆ ಅಲ್ವಾ ಅಂತಾನೆ. ಜೀವನ 16 ಬೇಲಿಗಳು, ಷೋಡಶಕಾಲ ಪುರುಷ, ಅದರಾಚೆ ಪ್ರಕೃತಿ ಬಂಧನ ಮಾಡಿದವಳು, ಅದರಾಚೆ ಬಿಡುಗಡೆಗೊಳ್ಳುವ 18 ಭಗವಂತ. ಅಂತಹ ಭಗವಂತ ಈ ಪ್ರಕೃತಿಯಿಂದ ಮೋಕ್ಷವನ್ನು ಈ ಜೀವನಿಗೆ ಕೊಡಬೇಕು ಅಂತ ಜೀವ ಪ್ರಕೃತಿ ಪುರುಷ ಅನ್ನೋ ನೆಲೆಯಲ್ಲಿ ಚಿಂತನೆ. ಆದ್ದರಿಂದ ಭಾರತಂ ಶೃಣ್ಯಾನ್ ನಿತ್ಯಂ, ಭಾರತಂ ಪರಿಕೀರ್ತೆ. ಯಾವಾಗಲೂ ಭಾರತವನ್ನು ಕೇಳಬೇಕು. ಕೇಳೋರಿದ್ರೆ ಯಾವತ್ತೂ ಹೇಳಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಭಾರತಂ ಶೃಣ್ಯಾನ್ ನಿತ್ಯಂ, ನಿತ್ಯಂ ಭಾರತಂ ಪರಿಕೀರ್ತೆ. ಅದನ್ನು ಬಿಡಿಸಿ ಹೇಳಿ ಆಯ್ತಲ್ಲ ಒಮ್ಮೆ ಅಂದ್ರೆ ಇನ್ನೂ ಹೇಳಿಕೊಟ್ಟಲ್ಲ ಅಂದ್ರೆ ಅದಕ್ಕೆ ಪರಿಕೀರ್ತೆ ಇರ್ತದೆ. ಇಲ್ಲ ಅದು ಕೀರ್ತೆ ಅಂತ ಹೇಳ್ತಿದ್ದ. ಶೃಣ್ಯಾತ್ ಕೀರ್ತೆ, ಹೇಳು ಕೇಳು. ಶ್ರವಣಂ ಕೀರ್ತನಂ ವಿಷ್ಣು ಅಂತ 2. ಕೇಳು ಹೇಳು. ಹೇಳುವಾಗ ಪರಿಯಾಗಿ ಹೇಳು, ಬಿಡಿಸಿ ಹೇಳು, ಇನ್ನಷ್ಟು ಹೇಳು, ಎತ್ತರದ ಮಟ್ಟಿನಲ್ಲಿ ತಿಳಿಸು, ಭಗವಂತನನ್ನೇ ಹೇಳು. ಕೇವಲ ಕಥೆ ಅಂತ ಹೇಳಿ ಮೋಜಿಗೋಸ್ಕರ ಅಲ್ಲದೆ ಅಲ್ಲಿರತಕ್ಕ ತತ್ವಗಳ ನೆಲೆಯಲ್ಲಿ ಆ ಕಥೆಯನ್ನು ಅರ್ಥ ಮಾಡಿಕೊ. ಅದರಿಂದ ಭಾರತಂ ಶೃಣ್ಯಾನ್ ನಿತ್ಯಂ, ಭಾರತಂ ಪರಿಕೀರ್ತಯೇತ್, ಭಾರತಂ ಸರ್ವಶಾಸ್ತ್ರಾಣ ಉತ್ತಮಂ ಭರತರ್ಷಭ. ಭಾರತ ವಂಶದಲ್ಲಿ ನೀನು ದೊಡ್ಡನಾಗಿ ಬಂದಿದ್ದಿ ಜನಮೇಜಯ. ದೊಡ್ಡ ವಿಷಯವನ್ನು ಕೇಳಿಕೊಂಡೆ. ಸರ್ವಶಾಸ್ತ್ರಾಣ ಉತ್ತಮಂ ಭಾರತ, ಎಲ್ಲ ಶಾಸ್ತ್ರಗಳ ಮೇರು. ಅದು ಯಾಕೆ ಎನ್ನುವುದನ್ನು ನಾನು ಮುಂದಿನ ಮಂಗಳ ಪ್ರವಚನದಲ್ಲಿ ಹೇಳ್ತೇನೆ, ಇದೇ ವೇದವ್ಯಾಸರ ಧಾಟಿಯಲ್ಲಿ. ಮತ್ತೆ ಪ್ರತಿ ಪರ್ವದ ಮಂಗಳದಲ್ಲಿಯೂ ಏನು ಮಾಡಲಿಕ್ಕಿದೆ, ಹೇಗೆ ಮಂಗಳದ ಪರ್ವ ಮಂಗಳ ಮಾಡಲಿಕ್ಕೆ ಉಂಟು, ಅದನ್ನು ವೇದವ್ಯಾಸರು ಬಿಡಿಸಿ ಹೇಳಿದ್ದಾರೆ. ಅದು ಒಂದು ಮುಖ ನೋಡಲಿಕ್ಕಿದೆ. ಪರ್ವಗಳ ಮಂಗಳಗಳನ್ನು ನೋಡಲಿಕ್ಕಿದೆ. ಜೊತೆಯಲ್ಲಿ ಭಾರತದ ಔತ್ತಮ ದೊಡ್ಡತನವನ್ನು ಚಿಂತನೆ ಮಾಡಲಿಕ್ಕಿದೆ. ಸರ್ವಶಾಸ್ತ್ರಗಳ ಭಾರತಂ ಸರ್ವಶಾಸ್ತ್ರಾಣ ಉತ್ತಮ, ಶಾಸ್ತ್ರಗಳಲ್ಲಿ ಹಿರಿದಾದದ್ದು. ಋಗಿಜು ಸ್ಥಾನಾಥರ್ವಾಶ್ಚ ಭಾರತಂ ಪಂಚರಾತ್ರಗಂ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯ ವಿಧೀಯತೆ ಅಂತ. ಶಾಸ್ತ್ರ ಅಂದ್ರೆ ಮುಖ್ಯವಾಗಿ 7 ಅಂತ ಹೇಳಿ ವೇದವ್ಯಾಸರ ಒಂದು ಕಡೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಶಾಸ್ತ್ರವೇನಿತ್ವಾತ್ ಎನ್ನುವ ಸೂತ್ರವನ್ನು ಹೇಳುವ ನೆಲೆಯಲ್ಲಿ ಅದಕ್ಕೆ ಅರ್ಥವಾಗಿ ಭಾಷ್ಯವಾಗಿ ಆಚಾರ್ಯ ಮಧ್ವರವರ ಗೆರೆಯನ್ನು ಉದ್ಧಾರ ಮಾಡಿದ್ದಾರೆ. ಹೀಗಾಗಿ ಸಪ್ತಶಿವಾಸು ಮಾತೃಶು ಅಂತ ವೇದವೂ ಸಹ ಅದನ್ನು ಗುರುತಿಸಿದೆ. ಹಾಗೆ ಅಂತಹ 7ರಲ್ಲಿ ದೊಡ್ಡದು ಯಾವುದು ಹೇಳಿದ್ರೆ ಭಾರತ ಅಂತ ಹೇಳಿ, ಸರ್ವಶಾಸ್ತ್ರಾಣ ಭಾರತಂ ಉತ್ತಮಂ ಅಂತ. ಇಲ್ಲಿ ಇಷ್ಟು ಅರ್ಥ ಸಾಕು. ಮುಂದೆ ಅವರು ಹೇಳತಕ್ಕಂಥ ಕಥೆಯಲ್ಲಿ ಇನ್ನಷ್ಟು ವಿಶೇಷಾಂಶಗಳನ್ನು ನಾನು ಉಲ್ಲೇಖ ಮಾಡುತ್ತೇನೆ, ತಿಳಿಸಿಕೊಡುತ್ತೇನೆ. ಕೊನೆಯ ಮಂಗಳದ ಪ್ರವಚನದಲ್ಲಿ ಇದರ ಇನ್ನು ಮುಂದಿನ ವಿಶೇಷಗಳು ಬರಲಿಕ್ಕಿವೆ. ಹಾಗಾಗಿ ಎಲ್ಲ ಕೃತಿಗಳಲ್ಲಿ ರಾಮಾಯಣ ಅತ್ತ ಇದೆ, ಇತ್ತ ಪಂಚರಾತ್ರ ಇದೆ, ಮತ್ತಿತ್ತ ನೋಡಿದ್ರೆ ವೇದಗಳ ಮುದ್ದೆ ಇದೆ. ಅದನ್ನು ಪ್ರತ್ಯೇಕಗೊಳಿಸಿ ಭಾರತವನ್ನು ನೋಡಿದ್ರೆ ಅದಕ್ಕಿಂತ ಮಿಗಿಲಾಗಿ ಭಾರತ ನಮಗೆ ಸಿಗ್ತದೆ ಅಂತ. 4 ಬದಿಯಲ್ಲಿ ನೋಡಿಕೊಂಡಾಗ ವೇದಗಳು ನಮ್ಮನ್ನು ಹೆಚ್ಚು ಮಾತಾಡಿಸುವುದಿಲ್ಲ. ಮೂಲ ರಾಮಾಯಣ ಕಳೆದಾಕಿದ್ದೇವೆ. ಪಂಚರಾತ್ರ ಪರಿಪೂರ್ಣವಾಗಿ ನಿಲುಕದ್ದು ಸಾಧನೆಯ ವಿಷಯದಲ್ಲಿಯೂ. ಹಾಗಾಗಿ ಭಾರತ ಅಂತೂ ಅದು ಮತ್ತೆ ಎಷ್ಟು ಸಿಗುತ್ತೆ ಎನ್ನುವುದನ್ನು ಇನ್ನೊಮ್ಮೆ ಮುಂದೆ ಇದೆ. ಭಾರತ ಎಷ್ಟು ದೊಡ್ಡದಿದೆ ಎನ್ನುವುದನ್ನು ತಿಳಿಸ್ತಾರೆ. ನಾವು ಹೇಳಿದಷ್ಟು ಸುಲಭ ಇಲ್ಲ. ಅಂದ್ರೆ ಭಾರತದ ಬಿಡುತ್ತೆ, ಅದರ ಗರಿಮೆ, ಅದರದ ಪರ್ವ ಚಿಂತನೆ, ಇವನ್ನೆಲ್ಲ ಮುಂದಿನ ಕೊನೆಯ ಪ್ರವಚನದಲ್ಲಿ ಅದನ್ನು ನೋಡುವ. ಹಾಗಾಗಿ ಭಾರತದ ಪ್ರತಿನಿತ್ಯದ ಶ್ರವಣ, ಪ್ರತಿನಿತ್ಯದ ಪರಿಕೀರ್ತನ ಅದು ನಿರಂತರವಾಗಲಿ. ಭಾರತಂ ಶೃಣ್ಯಾನ್ ನಿತ್ಯಂ ಭಾರತಂ ಪರಿಕೀರ್ತಿ. ಯಾಕೆ ಹೇಳಿದರೆ ಭಾರತಂ ಸರ್ವಶಾಸ್ತ್ರಾಣ ಉತ್ತಮಂ ಭಾರತರ್ಷಭ. ಅತ್ಯಂತ ಎತ್ತರದ, ನಾವು ಹೆಚ್ಚು ಇಷ್ಟವಾದ್ದನ್ನು ಹೆಚ್ಚಾಗಿ ಮಾಡುತ್ತೇವೆ. ಮನೆಯಲ್ಲಿ ಕೆಲವರಿಗೆ ತುಂಬಾ ಇಷ್ಟ ಉಪ್ಪಿಟ್ಟು ಇರ್ತದೆ, ಯಾವತ್ತು ನೋಡಿದ್ರು ವಾರದಲ್ಲಿ 3 ದಿನ ಆಗಿಯೇ ಆಗಿರ್ತದೆ. ಕೆಲವರಿಗೆ ಚಪಾತಿ ಅಂದ್ರೆ ಭಾರಿ ಖುಷಿ ಇರ್ತದೆ, ಅದು ಯಾವಾಗಲೂ ಇರ್ತದೆ. ಕೆಲವರಿಗೆ ಕುಕ್ಕು ರಸಾಯನ, ಕುಕ್ಕು ಅಂದ್ರೆ ಇಲ್ಲಿ ಮಾವಿನ ಹಣ್ಣನ್ನು ಹೇಳ್ತಾರೆ. ಕೆಲವರಿಗೆ ಕುಕ್ಕು ರಸಾಯನ ಅಂದ್ರೆ ಭಾರಿ, ಅದನ್ನು ಆಚೆ ಕಡೆಯಲ್ಲಿ ಶೀಕರಣೆ ಎಂದು ಕರೀತಾರೆ. ಅದು ಶೇಖರಣೆ ಮಾಡಿದ್ದಕ್ಕೆ ಇರಬಹುದು ಹೊಟ್ಟೆಯಲ್ಲಿ, ಅಂತ ಏನೋ ಇರಲಿ, ಅದು ಸಿಹಿಕರಣ ಹಾಗೆ ಅರ್ಥ ಮಾಡುವ, ಮಧುರ ಮಾಡುವುದು. ಹುಳಿಯಾಗಿರುವ ಹಣ್ಣನ್ನು ಸುಮಧುರಗೊಳಿಸಿ ಸ್ವೀಕರಿಸುವ ಬಗೆ, ಅದು ಸ್ವೀಕರಣೆ. ಸಿಹಿಕರಣೆ
ಏನ್ ಅರ್ಥ ಇರಲಿ ಅಂತೂ ಯಾವುದನ್ನು ನಾವು ಹೆಚ್ಚು ತಿನ್ನುವಲ್ಲಿ ಇಷ್ಟಪಡ್ತೇವೆಯೋ, ಯಾವುದನ್ನು ನಾವು ಹೆಚ್ಚು ಧಾರಣೆಯಲ್ಲಿ ಇಷ್ಟಪಡ್ತೇವೆಯೋ, ಕೆಲವರು ಒಂದೇ ಕಲರ್ ಬಟ್ಟೆ ಬರೆಯನ್ನು ಹಾಕೊಳ್ತಾರೆ, ಅದು ಅವರಿಗೆ ಭಾರಿ ಇಷ್ಟ. ಕೆಲವರು ಒಂದೇ ಕಡೆಗೆ ಹೆಚ್ಚು ಹೋಗ್ತಾ ಇರ್ತಾರೆ, ಅದು ಅವರಿಗೆ ಭಾರಿ ಇಷ್ಟ. ಹಾಗೆ ದೇಶ, ಕಾಲ, ಪದಾರ್ಥ, ಅವರ ಪೆನ್ ಇರಲಿ ಅಥವಾ ಅವರ ಸ್ಪೆಕ್ಟ್ ಇರಲಿ ಅಥವಾ ಅವರು ಚಪ್ಪಲಿ ಇರಲಿ, ಚೀಲ ಇರಲಿ ಅಥವಾ ಅಂಬ್ರಲ್ಲಾವೇ ಆಗಲಿ, ಅವರಿಗೆ ಆಗಿರತಕ್ಕ ಒಂದು ಕೆಲವರು ಪೆಟ್ ಅಂತ ಇರ್ತದೆ. ಹಾಗೆ ಹೆಚ್ಚಾಗಿ ಯಾವುದು ನಿಮಗೆ ತುಂಬಾ ಇಷ್ಟವಾಗಿರುತ್ತೋ ಅದನ್ನು ನೀವು ಹೆಚ್ಚು ಉಪಯೋಗಿಸಿಕೊಳ್ಳುವಂತೆ, ಯಾವುದು ಮಹತ್ತರವಾಗಿರುವುದು, ದೊಡ್ಡದಾಗಿರುವುದು ಅದನ್ನು ಹೆಚ್ಚು ನೀವು ಲೈಕ್ ಮಾಡುವಂತೆ. ಕಾರಿನಲ್ಲಿ ಆಗಲಿ ಅಥವಾ ವಾಹನಗಳಲ್ಲಿ ಆಗಲಿ ಮೌಲ್ಯಯುತವಾದದ್ದನ್ನು ನೀವು ಲೈಕ್ ಮಾಡ್ತೀರಿ. ಮನೆ ನಿವೇಶನ ವಿಷಯದಲ್ಲಿ ಆಗಲಿ ಅಲ್ಲ. ಹಾಗೆ ಸಕಲ ಶಾಸ್ತ್ರಗಳಲ್ಲಿ ಉತ್ತಮವಾದಂತಹ ಭಾರತವನ್ನು ನೀವು ಆಯ್ಕೆ ಮಾಡಿ ಅದನ್ನು ನಿರಂತರವಾಗಿ ಉಪಯೋಗಿಸಿಕೊಳ್ಳಿ. ನಾನು ಹಾಗೆ ಹೇಳಿದೆ, ಯಾವುದು ನಮಗೆ ತುಂಬಾ ಇಷ್ಟವಾದನ್ನು ಹೆಚ್ಚು ಬಳಸುವ ಹಾಗೆ ಹೆಚ್ಚು ಬಳಸಿ, ಇದನ್ನು ಹೆಚ್ಚು ಓದಿ, ಹೆಚ್ಚು ತಿಳಿಸಿ, ಹೆಚ್ಚು ಅದನ್ನು ಅಧ್ಯಯನ ಮಾಡಿ, ಧಾರಣೆ ಮಾಡಿ ಅಂತ ಹೇಳುವ ಮೂಲಕ ಭಾರತ ಅದು ನಿರಂತರ ಆಗಲಿ ನಮ್ಮ ಕಿವಿಗೆ, ನಮ್ಮ ತಲೆಗೆ ಅನ್ನೋ ನೆಲೆಯಲ್ಲಿ ನನಗೂ ಅದನ್ನು ಹೇಳುವಲ್ಲಿ ನಿರಂತರ ಭಾರತ ಸಿಗಲಿ ಅಂತ ಚಿಂತನೆಗೈತ ಭಾರತದ ಆ ಎಲ್ಲ ದೇವತೆಗಳು ಪ್ರಧಾನನಾಗಿ ನಾರಾಯಣ ಪ್ರಾಣ ನಮ್ಮನ್ನು ಹರಸಲಿ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.